ಹಲೋ ಮಕ್ಕಳೇ, ಹೇಗಿದ್ದೀರಿ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಳ್ತೀನಿ. ಸೊ ಇವತ್ತು ಮಕ್ಕಳೇ ನಾವು ಈ ಗ್ರಾಫ್ಗಳ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಈ ಗ್ರಾಫ್ ಅಂತ ಹೇಳಿದಾಗ ಇಲ್ಲಿ ಎಕ್ಸ್ ಟಿ ಗ್ರಾಫ್ ಅಂತ ಹೇಳಿದ್ರೆ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಹೇಳ್ತಾರೆ ಇದನ್ನ, ವಿ ಟಿ ಗ್ರಾಫ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂಡ್ ಎ ಟಿ ಗ್ರಾಫ್ ಆಕ್ಸಿಲರೇಷನ್ ಟೈಮ್ ಗ್ರಾಫ್. ಸೊ ಈ ಮೂರು ಗ್ರಾಫ್ಗಳು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಾವು ಒಂದು ಬಾಡಿದು ಮೋಷನ್ ಅನ್ನ ಸ್ಟಡಿ ಮಾಡಬೇಕಾದ್ರೆ. ಓಕೆನಾ? ಸೊ ಇವತ್ತು ನಾವು ಈ ಮೂರು ವೆರೈಟೀಸ್ ಆಫ್ ಗ್ರಾಫ್ಸ್ ಗಳನ್ನ ಸ್ಟಡಿ ಮಾಡ್ತೀವಿ, ಮತ್ತೆ ಈ ಗ್ರಾಫ್ಸ್ ಗಳಿಂದ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ, ಏನೆಲ್ಲ ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ತಿಳ್ಕೊಳ್ತೀವಿ. ಓಕೆನಾ? ಸೊ ಲಾಟ್ ಆಫ್ ಅಡ್ವಾಂಟೇಜಸ್ ಇದೆ ಮಕ್ಕಳಲ್ಲಿ. ಸೊ ಒಂದು ಗ್ರಾಫ್ ಸ್ಲೋಪ್ ಮತ್ತೆ ಆ ಗ್ರಾಫ್ ಅಂಡರ್ ಏರಿಯಾವನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ರೆ ಸೊ ಸಾಕಷ್ಟು ಫಿಸಿಕಲ್ ಕ್ವಾಂಟಿಟೀಸ್ಗಳು ಅದರಿಂದ ಏನಾಗ್ತದೆ, ಆ ವ್ಯಾಲ್ಯೂಸ್ ಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ವೆಲಾಸಿಟಿ ಆಗಿರಲಿ, ಆಕ್ಸಲರೇಷನ್ ಆಗಿರಲಿ, ಲೈಕ್ ದಟ್ ಡಿಸ್ಪ್ಲೇಸ್ಮೆಂಟ್ ಆಗಿರಲಿ, ಇವುಗಳ ವ್ಯಾಲ್ಯೂಸ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಬಹುದು ಬೈ ಫೈಂಡಿಂಗ್ ಔಟ್ ದ ಸ್ಲೋಪ್ ಅಂಡ್ ಏರಿಯಾ ಅಂಡರ್ ದ ಗ್ರಾಫ್. ಅದು ಹೇಗೆ ಅಂತ ನಾವು ಅರ್ಥ ಮಾಡ್ಕೊಳ್ಳುವ ಇವತ್ತು. ಓಕೆನಾ? ಸೊ ಇವತ್ತಿನ ಕಾನ್ಸೆಪ್ಟ್ ಬಂದು ಮಕ್ಕಳೇ ಎಕ್ಸ್ ಟಿ ಗ್ರಾಫ್, ವಿ ಟಿ ಗ್ರಾಫ್ ಅಂಡ್ ಎ ಟಿ ಗ್ರಾಫ್. ಓಕೆನಾ? ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಈ ಗ್ರಾಫ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಮತ್ತೆ ಈ ಗ್ರಾಫ್ಸ್ ಗಳ ಅಪ್ಲಿಕೇಶನ್ ಏನು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಗ್ರಾಫ್ಸ್ ಗಳನ್ನ ಇಂಟರ್ ಕನ್ವರ್ಷನ್ ಮಾಡೋದು ಹೇಗೆ. ಸೊ ಫಾರ್ ಎಕ್ಸಾಂಪಲ್ ಎಕ್ಸ್ ಟಿ ಗ್ರಾಫ್ ಕೊಟ್ಟಿದ್ರೆ ಅದನ್ನ ಎ ಟಿ ಗ್ರಾಫ್ ಆಗಿ, ವಿ ಟಿ ಗ್ರಾಫ್ ಆಗಿ ಅಥವಾ ಎ ಟಿ ಗ್ರಾಫ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು, ಅಥವಾ ವಿ ಟಿ ಗ್ರಾಫ್ ಕೊಟ್ಟಿದ್ರೆ ಅದನ್ನ ಎಕ್ಸ್ ಟಿ ಗ್ರಾಫ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು, ಸೊ ಇದರ ಗ್ರಾಫ್ಸ್ ಗಳನ್ನ ಕನ್ವರ್ಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸೊ ನೆಕ್ಸ್ಟ್ ವಿಡಿಯೋವನ್ನ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಈ ಗ್ರಾಫ್ಸ್ ಗಳ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾವು ಈ ಗ್ರಾಫ್ ಅಂದ್ರೆ ಎಕ್ಸ್ ಟಿ ಗ್ರಾಫ್, ವಿ ಟಿ ಗ್ರಾಫ್, ಎ ಟಿ ಗ್ರಾಫ್ ಕಲಿಯಕ್ಕಿಂತ ಮುಂಚೆ ಸೊ ಕೆಲವೊಂದಷ್ಟು ಈ ಬೇಸಿಕ್ಸ್ ಅಬೌಟ್ ದ ಗ್ರಾಫ್ ಅಂತ ಹೇಳಿದ್ರೆ ಸ್ಲೋಪ್ ಅಂದ್ರೆ ಏನು, ಸೊ ಅದು ಹೇಗೆ ಚೇಂಜ್ ಆಗ್ತದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆನಾ? ಫಸ್ಟ್ ಆಫ್ ಆಲ್ ಗ್ರಾಫ್ಸ್. ಸೊ ನೀವು ನೋಡಿರ್ತೀನಿ ಮಕ್ಕಳೇ, ಗ್ರಾಫ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹೇಗಿರ್ತದೆ, ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ 2 ಡೈಮೆನ್ಷನ್ ಅಲ್ಲಿ. ಸೊ ಇಲ್ಲೊಂದು ಲೈನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ ನಾನು, ಆರಿಜಿನ್ ಇಂದ ಪಾಸ್ ಆಗಿ ಹೋಗ್ತಾ ಇದೆ ಲೈನ್. ಸೊ ನೋಡಿ ಮಕ್ಕಳೇ, ಇಲ್ಲಿ ಒಂದು ಇಂಪಾರ್ಟೆಂಟ್ ಟರ್ಮ್ ಬರ್ತದೆ, ಸ್ಲೋಪ್ ಆಫ್ ದ ಗ್ರಾಫ್ ಅಂತ. ತುಂಬಾ ಇಂಪಾರ್ಟೆಂಟ್ ಟರ್ಮ್ ಇದು. ಸೊ ಈ ಸ್ಲೋಪ್ ಅನ್ನು ಫೈಂಡ್ ಔಟ್ ಮಾಡದೆ ಸೊ ಮೇಜರ್ ಅಂತ ಹೇಳಿದ್ರೆ ಪ್ರೈಮರಿ ಏನು ರೋಲ್ ನಮ್ಮ ಕ್ಯಾಲ್ಕುಲಸ್ ನಲ್ಲಿ. ಓಕೆನಾ? ಸೊ ಕ್ಯಾಲ್ಕುಲಸ್ ನಲ್ಲಿ ಡಿಫ್ರೆನ್ಶಿಯೇಷನ್ ಅಂತ ನಾವು ಏನ್ ಕಾನ್ಸೆಪ್ಟ್ ತೆಗಿತೀವಿ, ಸೊ ಅಲ್ಲಿ ನಾವು ಸ್ಲೋಪ್ ಆಫ್ ದ ಗ್ರಾಫ್ ಅನ್ನೇ ಫೈಂಡ್ ಔಟ್ ಮಾಡ್ಕೊಂಡು ಹೋಗೋದು ಅಲ್ವಾ. ಸೊ ಇವಾಗ ಸ್ಲೋಪ್ ಅಂದ್ರೆ ಏನು, ಇಟ್ ಇಸ್ ಅ ಸಿಂಪಲ್. ಈ ಪರ್ಟಿಕ್ಯುಲರ್ ಲೈನ್ ಏನಿದೆ, ಇಂದ ಆರಿಜಿನ್ ಇಂದ ಸ್ಟಾರ್ಟ್ ಆಗಿರುವಂತ ಲೈನ್ ಏನಿದೆ, ಇದು ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಅನ್ನ ಫಾರ್ಮ್ ಮಾಡಿದೆ ಅಂತ ಹೇಳಿದ್ರೆ ಯಾವ ಡೈರೆಕ್ಷನ್ ನಲ್ಲಿ ಈ ಲೈನ್ ಹೋಗ್ತಾ ಇದೆ, ಎಷ್ಟು ಸ್ಟೀಪೆಸ್ಟ್ ಆಗಿದೆ ಈ ಲೈನ್. ಸೊ ಆ ಸ್ಟೀಪೆಸ್ಟ್ನೆಸ್ ನನ್ನೇ ನಾವು ಫೈಂಡ್ ಔಟ್ ಮಾಡೋದನ್ನ ಸ್ಲೋಪ್ ಆಫ್ ದ ಗ್ರಾಫ್ ಅಂತ ಕರಿತೀವಿ. ಓಕೆ? ಯಾವ ಡೈರೆಕ್ಷನ್ ಅಲ್ಲಿ ಲೈನ್ ಹೋಗ್ತಾ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈ ಪರ್ಟಿಕ್ಯುಲರ್ ಏನು ಸ್ಲೋಪ್ ಅನ್ನ ನಾವು ಯೂಶುವಲಿ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರ್ಕೊಂಡು, ಸೊ ವೈ ಆಕ್ಸಿಸ್ ಇದನ್ನ ಡೆಲ್ಟಾ ವೈ ಅಂತ ತಗೋತೀವಿ, ಇದು ಎಕ್ಸ್ ಆಕ್ಸಿಸ್ ಇದನ್ನ ಡೆಲ್ಟಾ ಎಕ್ಸ್ ಅಂತ ತಗೊಳ್ತೀವಿ. ಇಲ್ಲಿ ಆಂಗಲ್ ಟಿಟಾ, ಸೊ ಇಲ್ಲೂ ಕೂಡ ಆಂಗಲ್ ಟಿಟಾ. ಸೊ ಅದರಿಂದ ಇಲ್ಲಿ ಟ್ಯಾನ್ ಟಿಟಾವನ್ನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಟ್ಯಾನ್ ಟಿಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಡೆಲ್ಟಾ ವೈ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಡೆಲ್ಟಾ ಎಕ್ಸ್. ಇದನ್ನೇ ನಾವು ಯೂಶುವಲಿ ಏನಂತ ಕರಿತೀವಿ, ಸ್ಲೋಪ್ ಅಂತ ಕರಿತೀವಿ. ಓಕೆನಾ? ಸೊ ಬನ್ನಿ ಮಕ್ಕಳಲ್ಲಿ, ಈ ಆಂಗಲ್ ಟಿಟಾ ಏನಿದೆ ಅಲ್ಲ, ಈ ಆಂಗಲ್ ಇನ್ ಕೇಸ್ ಏನಾದ್ರೂ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಟ್ಯಾನ್ ಟಿಟಾ ಏನಾಗ್ತದೆ, ಜಾಸ್ತಿ ಆಗ್ತದೆ. ಸೊ ಟ್ಯಾನ್ ಟಿಟಾ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನ್ ಜಾಸ್ತಿ ಆಯ್ತು, ಸ್ಲೋಪ್ ಇನ್ಕ್ರೀಸ್ ಆಗ್ತದೆ. ಸೊ ಆಂಗಲ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಏನ್ ಇನ್ಕ್ರೀಸ್ ಆಯ್ತು, ಸ್ಲೋಪ್ ಇನ್ಕ್ರೀಸ್ ಆಯ್ತು. ಓಕೆನಾ? ಸೊ ಇದೊಂದು ಬೇಸಿಕ್ ಥಿಂಗ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡ್ ಒನ್ ಮೋರ್ ಥಿಂಗ್, ಸೊ ಯಾವಾಗ ಸ್ಲೋಪ್ ಪಾಸಿಟಿವ್ ಇರ್ತದೆ, ಯಾವಾಗ ಸ್ಲೋಪ್ ನೆಗೆಟಿವ್ ಇರ್ತದೆ, ಯಾವಾಗ ಸ್ಲೋಪ್ 0, ಯಾವಾಗ ಸ್ಲೋಪ್ ಅನ್ಡಿಫೈನ್ಡ್, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಫಸ್ಟ್ ಕೇಸ್ ನಲ್ಲಿ ಸ್ಲೋಪ್ ಯಾವಾಗ ಪಾಸಿಟಿವ್ ಇರುತ್ತೆ ಅಂತ ನೋಡ್ಕೊಳ್ಳೋ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ನೋಡಿ ಮಕ್ಕಳಲ್ಲಿ, ಸೊ ದಿಸ್ ಇಸ್ ಎ ಟಿಟಾ. ಈ ಟಿಟಾ ಅನ್ನೋ ಆಂಗಲ್ ಇವಾಗ 90 ಡಿಗ್ರಿಗಿಂತ ಏನಾಗಿದೆ, ಕಡಿಮೆ ಇದೆ. ಟಿಟಾ ಇಸ್ ಲೆಸ್ ದೆನ್ 90 ಡಿಗ್ರಿ. ಸೊ ಇಂಥ ಕೇಸ್ ನಲ್ಲಿ ಸ್ಲೋಪ್ ಇಸ್ ಈಕ್ವಲ್ ಟು ಟ್ಯಾನ್ ಟಿಟಾ ಯಾವತ್ತು ಪಾಸಿಟಿವ್ ಆಗಿರ್ತದೆ. ಯಾಕೆ ಪಾಸಿಟಿವ್ ಅಂತ ಹೇಳಿದ್ರೆ, ಸೊ 90 ಡಿಗ್ರಿಗಿಂತ ಕಡಿಮೆ ಅಂತ ಹೇಳಿದ್ರೆ ಆಂಗಲ್ ಟಿಟಾ, ಸೊ ಟ್ಯಾನ್ ಲೆಸ್ ದೆನ್ 90. ಟ್ಯಾನ್ ಲೆಸ್ ದೆನ್ 90 ಅಂತ ಹೇಳಿದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರ್ತದೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ವ್ಯಾಲ್ಯೂನ ಕೊಡ್ತದೆ. ಸೊ ಆದ್ರಿಂದ ಟಿಟಾ ಏನಾದ್ರೂ ಈ ಆಂಗಲ್ ಏನಾದ್ರೂ 90 ಡಿಗ್ರಿಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಸ್ಲೋಪ್ ಏನಾಗಬೇಕು, ಪಾಸಿಟಿವ್ ಆಗ್ಬೇಕು. ನೆಕ್ಸ್ಟ್, ಸ್ಲೋಪ್ ಯಾವಾಗ ನೆಗೆಟಿವ್ ಆಗುತ್ತೆ, ಇದು ವೈ, ಇದು ಎಕ್ಸ್. ಸೊ ಇನ್ ಕೇಸ್ ಏನಾದ್ರು ಲೈನ್ ಈ ತರ ಇತ್ತು, ಸೊ ಇವಾಗ ಟಿಟಾ ವ್ಯಾಲ್ಯೂ ಏನಾಗಿದೆ, 90 ಡಿಗ್ರಿಗಿಂತ ಜಾಸ್ತಿ ಇದೆ. ಟಿಟಾ ಈಸ್ ಗ್ರೇಟರ್ ದೆನ್ 90 ಡಿಗ್ರಿ ಅಲ್ವಾ. ಸೊ ಟಿಟಾ ಇವಾಗ 90 ಡಿಗ್ರಿಗಿಂತ ಗ್ರೇಟರ್ ಇದೆ, ಆಗ ಸ್ಲೋಪ್
ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ನೆಗೆಟಿವ್ ಆಗ್ತದೆ. ಯಾಕೆ ನೆಗೆಟಿವ್ ಆಗ್ತದೆ ಅಂತ ಹೇಳಿದ್ರೆ ಈ ಗ್ರೇಟರ್ ದನ್ 90 ಡಿಗ್ರಿ ಆಂಗಲ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರ್ತದೆ? ಯೂಶುವಲಿ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರ್ತದೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವುದೆಲ್ಲ ಫಂಕ್ಷನ್ಸ್ ಪಾಸಿಟಿವ್ ಆಗಿರ್ತದೆ? ಸೊ ಯೂಶುವಲಿ ಅಲ್ಲಿ ಸೈನ್ ಮತ್ತೆ ಪಾಸಿಟಿವ್ ಅನ್ಕೋತೀನಿ. ಸೊ ಬಾಕಿ ಉಳಿದಿದ್ದೆಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಾಗಿರ್ತದೆ ಅಲ್ಲಿ ನೆಗೆಟಿವ್ ಆಗಿರ್ತದೆ. isn't it? Yes. ಸೊ ಆಗ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಫಂಕ್ಷನ್ ಏನಾಗಿದೆ? ನೆಗೆಟಿವ್ ಆಗಿದೆ. ಸೊ ನೆಗೆಟಿವ್ ಆಗಿರೋದ್ರಿಂದ ಸೊ ಇವಾಗ ಗ್ರೇಟರ್ ದೆನ್ 90 ಡಿಗ್ರಿ ಇದ್ರೆ ಆಂಗಲ್, ಸೊ ಸ್ಲೋಪ್ ನೆಗೆಟಿವ್ ಆಗ್ತದೆ. ಇವಾಗ ಸ್ಲೋಪ್ ಅನ್ಡಿಫೈನ್ಡ್ ಯಾವಾಗ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಇನ್ ಕೇಸ್ ಏನಾದ್ರೂ ಲೈನ್ ಈ ತರ ಇತ್ತು, ಕರೆಕ್ಟ್ ಪರ್ಪೆಂಡಿಕ್ಯುಲರ್ ಆಗಿತ್ತು ಎಕ್ಸ್ ಆಕ್ಸಿಸ್ಗೆ 90 ಡಿಗ್ರಿ. ಸೊ ಇಂಥ ಕೇಸ್ ನಲ್ಲಿ ಸ್ಲೋಪ್ ಏನಾಗ್ತದೆ? ಓಕೆ, ಸ್ಲೋಪ್ ಈಸ್ ಈಕ್ವಲ್ ಟು ಟ್ಯಾನ್ 90 ಡಿಗ್ರಿ ಅಂತ ಹೇಳ್ತೀವಿ. ಟ್ಯಾನ್ 90 ಅಂತ ಹೇಳಿದ್ರೆ ಸೈನ್ 90 ಡಿಗ್ರಿ ಡಿವೈಡೆಡ್ ಬೈ cos 90 degree. Sin 90 degree value 1, cos 90 degree value 0. So hence slope is undefined. 1/0 value ನಮ್ಗೆ ಗೊತ್ತಿಲ್ಲ, undefined ಅಂತ ಬರಿತೀವಿ. ಸೊ ಈ ಕೇಸ್ ನಲ್ಲಿ ಏನಾಗಿದೆ? ಸ್ಲೋಪ್ ಅನ್ಡಿಫೈನ್ಡ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟ್ ಕೇಸ್ ಬಂದು ಇದು y ಆಕ್ಸಿಸ್, ಇದು x ಆಕ್ಸಿಸ್. ಲೈನ್ ಈ ತರ ಹೋಗ್ತದೆ. ಸೊ ಈ ಪರ್ಟಿಕ್ಯುಲರ್ ಲೈನ್ x ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದೆ. ಯಾವ ಆಂಗಲ್ ಅನ್ನ x ಆಕ್ಸಿಸ್ ಜೊತೆ ಮಾಡ್ತಾ ಇಲ್ಲ. ಸೊ ಯಾವ ಆಂಗಲ್ ಅನ್ನು ಎಕ್ಸ್ ಆಕ್ಸಿಸ್ ಜೊತೆ ಫಾರ್ಮ್ ಮಾಡ್ತಾ ಇಲ್ಲ ಅಂದ ಮೇಲೆ ಸೊ ಇಲ್ಲಿದು ಸ್ಲೋಪ್ ಏನಾಗಬೇಕು? ಸ್ಲೋಪ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಈ ಕೇಸ್ ನಲ್ಲಿ ಥೀಟಾ ಈಸ್ ಈಕ್ವಲ್ ಟು 0, ಹೆನ್ಸ್ ಸ್ಲೋಪ್ ಈಸ್ 0. ಸೊ ಈ ಕೇಸ್ ನಲ್ಲಿ ಸ್ಲೋಪ್ 0 ಆಯ್ತು ಮಕ್ಕಳ. ಈ ಕೇಸ್ ನಲ್ಲಿ ಸ್ಲೋಪ್ ಅನ್ಡಿಫೈನ್ಡ್ ಆಯ್ತು. ನಮಗೆ ಬೇಕಾಗಿರೋದು ಇಲ್ಲಿ ಯಾವಾಗ ಸ್ಲೋಪ್ 0 ಆಗ್ತದೆ, ಯಾವಾಗ ಪಾಸಿಟಿವ್, ಯಾವಾಗ ನೆಗೆಟಿವ್, ಈ ಮೂರನ್ನು ಚೆನ್ನಾಗಿ ಯೋಚನೆ ಇಟ್ಕೊಳ್ಳಿ. ಓಕೆನಾ? ಸೊ ಈ ಕೇಸ್ ನಲ್ಲಿ ಏನು? ಸ್ಲೋಪ್ 0. ಸೊ ಇಷ್ಟು ಕೇಸಸ್ ಅನ್ನ ನೆನ್ಪಿಟ್ಕೊಂಡ್ರೆ ನಾವು ಮಕ್ಕಳೇ ನೆಕ್ಸ್ಟ್ ಅಪ್ಕಮಿಂಗ್ ಏನು ಎಕ್ಸ್ ಟಿ ಗ್ರಾಫ್ ಆಗಿರ್ಲಿ, ವಿ ಟಿ ಗ್ರಾಫ್ ಆಗಿರ್ಲಿ, ಎ ಟಿ ಗ್ರಾಫ್ ಆಗಿರ್ಲಿ, ಮೂರನ್ನು ಕೂಡ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಎಸ್. ಸೊ ಡೈರೆಕ್ಟ್ ಆಗಿ ನಾವು ಈಗ ಎಕ್ಸ್ ಟಿ ಗ್ರಾಫಿಗೆ ಹೋಗೋಣ. ಸೊ ಎಕ್ಸ್ ಟಿ ಗ್ರಾಫ್ ಅನ್ನ ಫಸ್ಟ್ ಬರ್ಕೊಳ್ತೀವಿ ಮಕ್ಕಳೇ. ನೆಕ್ಸ್ಟ್ ಎಕ್ಸ್ ಟಿ ಗ್ರಾಫ್ ಸ್ಲೋಪ್ ಏನ್ ಮೀನಿಂಗ್ ಅನ್ನ ಕೊಡ್ತದೆ? ಸೊ ಸ್ಲೋಪ್ ಅನ್ನ ಯೂಸ್ ಮಾಡಿಕೊಂಡು ನಾವು ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಸೊ ಮತ್ತೆ ಅದಾದ್ಮೇಲೆ ವಿ ಟಿ ಗ್ರಾಫ್ ನಲ್ಲಿ ಅದರ ಸ್ಲೋಪ್ ಏನು ವ್ಯಾಲ್ಯೂ ಅನ್ನು ಕೊಡ್ತದೆ, ವಿ ಟಿ ಗ್ರಾಫ್ ಏರಿಯಾ ಅಂಡರ್ ದ ಕರ್ವ್ ಯಾವ ವ್ಯಾಲ್ಯೂ ಕೊಡ್ತದೆ, ಎಲ್ಲವನ್ನು ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಯಾವ ಗ್ರಾಫ್? ಎಕ್ಸ್ ಟಿ ಗ್ರಾಫ್. ಎಕ್ಸ್ ಟಿ ಗ್ರಾಫ್ ಅನ್ನ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಥವಾ ಪೊಸಿಷನ್ ಟೈಮ್ ಗ್ರಾಫ್ ಅಂತಾನು ಕರೀತಾರೆ. ಓಕೆ, ಎಸ್. ಸೊ ಒಂದು ಗ್ರಾಫ್ ಅನ್ನ ಬರೀತೀನಿ ಮಕ್ಕಳಿಗೆ. ನಾನು ವೈ ಆಕ್ಸಿಸ್ ಅನ್ನ ಎಕ್ಸ್ ಅಂತ ತಗೊಳ್ತೀನಿ, ಎಕ್ಸ್ ಆಕ್ಸಿಸ್ ಅನ್ನ ಟೈಮ್ ಅಂತ ತಗೊಳ್ತೀನಿ. ಸೊ ಜಸ್ಟ್ ಒಂದು ಗ್ರಾಫ್ ಅನ್ನ ಬರೆದಿದ್ದೀನಿ. ಸೊ ಇವಾಗ ನೋಡಿ ಮಕ್ಕಳೇ, ಈ ಗ್ರಾಫ್ ಮೇಲೆ ಒಂದು ಪಾಯಿಂಟ್ ಅನ್ನ ನಾನು ಹಾಕ್ತೇನೆ. ನನಗೆ ಬೇಕಾಗಿರೋದು ಈ ಗ್ರಾಫ್ ಸ್ಲೋಪ್ ಇವಾಗ ಅಲ್ವಾ? ಸೊ ಈ ಗ್ರಾಫ್ ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಗ್ರಾಫ್ ನೋಡಿ ಫುಲ್ ಕರ್ವ್ಡ್ ಆಗಿದೆ. ಈ ಪಾಯಿಂಟ್ ನಲ್ಲಿ ಒಂದು ಸ್ಲೋಪ್ ಸಿಕ್ಕಿದ್ರೆ ಈ ಪಾಯಿಂಟ್ ಅಲ್ಲಿ ಇನ್ನೊಂದು ಸ್ಲೋಪ್ ಸಿಗುತ್ತೆ. ಸೊ ಪಾಯಿಂಟ್ ಟು ಪಾಯಿಂಟ್ ಆನ್ ದ ಪರ್ಟಿಕ್ಯುಲರ್ ಕರ್ವ್ ಸ್ಲೋಪ್ ಚೇಂಜ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಸ್ಟ್ರೇಟ್ ಲೈನ್ ಇಲ್ಲ, ಇಲ್ಲಿ ಕರ್ವ್ಡ್ ಲೈನ್ ಇರೋದು. ನಾವು ಪ್ರೀವಿಯಸ್ ಎಕ್ಸಾಂಪಲ್ ತಗೊಂಡಿದ್ದು ಸ್ಟ್ರೇಟ್ ಲೈನ್ ಇತ್ತು, ಇದು ಕರ್ವ್ಡ್ ಲೈನ್ ಇದೆ. ಸೊ ಇಂಥ ಕರ್ವ್ಡ್ ಲೈನ್ ಕೊಟ್ಟಾಗ ಸ್ಲೋಪ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಪಾಯಿಂಟ್ ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡಬೇಕು ನಾವು ಅನ್ನೋದನ್ನ ಮೊದಲೇ ಗೊತ್ತು ಮಾಡಿ ಇಟ್ಕೊಳ್ಬೇಕು. ನಾವು ಫೈಂಡ್ ಔಟ್ ಮಾಡಿ ಇಟ್ಕೊಳ್ಬೇಕು. ಸೊ ಈ ಪಾಯಿಂಟ್ ಸ್ಲೋಪ್ ಫೈಂಡ್ ಔಟ್ ಮಾಡ್ಬೇಕಾ ಅಥವಾ ಇಲ್ಲೆಲ್ಲೋ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಬಿಟ್ಟು ಸ್ಲೋಪ್ ಫೈಂಡ್ ಔಟ್ ಮಾಡ್ಬೇಕಾ? ಸೊ ಅದು ಫಸ್ಟ್ ಆಫ್ ಆಲ್ ಗೊತ್ತಿರ್ಬೇಕು ನಮಗೆ. ಇಮ್ಯಾಜಿನ್ ಮಾಡ್ಕೊಳ್ಳುವ ಈ ಪಾಯಿಂಟ್ ಸ್ಲೋಪ್ ನಮಗೆ ಬೇಕು ಅಂತ ಕೇಸ್ ನಲ್ಲಿ ನೀವು ಆ ಪಾಯಿಂಟ್ ಗೆ ಪಾಸ್ ಆಗೋ ರೀತಿಯಲ್ಲಿ ಅಥವಾ ಟಚ್ ಆಗೋ ರೀತಿಯಲ್ಲಿ ಒಂದು ಟ್ಯಾಂಜೆಂಟ್ ಅನ್ನ ಬರ್ಕೋಬೇಕು. ಸೊ ನೆಕ್ಸ್ಟ್ ಆ ಟ್ಯಾಂಜೆಂಟ್ ಎಕ್ಸ್ ಆಕ್ಸಿಸ್ ಜೊತೆ ಅಂದ್ರೆ ಟೈಮ್ ಆಕ್ಸಿಸ್ ಜೊತೆ ಏನು ಆಂಗಲ್ ಅನ್ನ ಫಾರ್ಮ್ ಮಾಡಿದೆ ಅದರ ಟ್ಯಾಂಜೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಆಂಗಲ್ ಈಸ್ ಕಾಲ್ಡ್ ಆಸ್ ಅ ಸ್ಲೋಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರಾಫ್. ಓಕೆನಾ? ಎಸ್. ಯಾವುದೇ ಒಂದು ಪಾಯಿಂಟ್ ಗೆ ನೀವು ಆತರ ಟ್ಯಾಂಜೆಂಟ್ ಅನ್ನ ಎಳೆದ್ಬಿಟ್ಟು ಅಲ್ಲಿನ ಸ್ಲೋಪ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಈ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ನೋಡಿ, ಸೊ ಇಲ್ಲಿ ಒಂದು ಸ್ಲೋಪ್ ಇದ್ರೆ ಇಲ್ಲಿ ಇನ್ನೊಂದು ಸ್ಲೋಪ್ ಚೇಂಜ್ ಆಗ್ತಾನೆ ಹೋಗ್ತಾ ಇದೆ, ಹೌದಲ್ವಾ? ಎಸ್. ಸೊ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೈಕ್ರೋಸ್ಕೋಪಿಕ್ ವ್ಯೂ ಅನ್ನ ನೋಡುವ ಈಗ. ಸೊ ಈ ಪಾಯಿಂಟ್ ಅನ್ನು ನಾವು ಅಸ್ಯೂಮ್ ಮಾಡ್ಕೊಳ್ಳುವ ಆಲ್ಮೋಸ್ಟ್ ಹಿಂಗೆ ಸ್ಟ್ರೇಟ್ ಲೈನ್ ಇದೆ. ಇಲ್ಲಿ ಈ ಪರ್ಟಿಕ್ಯುಲರ್ ಸರ್ಕಲ್ ಒಳಗಡೆ ಒಂದು ಸ್ಟ್ರೇಟ್ ಲೈನ್ ಇದೆ. ಸೊ ಆ ಸ್ಟ್ರೇಟ್ ಲೈನ್ ಅನ್ನ ಈ ತರ ಜಾಯಿನ್ ಮಾಡ್ತೀನಿ ನಾನು. ಜಾಯಿನ್ ಮಾಡಿದಾಗ ಇಲ್ಲಿ ಆಂಗಲ್ ಏನು ಥೀಟಾ ಫಾರ್ಮ್ ಆಗಿದೆ ಆ ಆಂಗಲ್ ಅನ್ನ ಇಲ್ಲಿ ಬರ್ಕೊಳ್ತೀನಿ. ಸೊ ನೆಕ್ಸ್ಟ್ ಈ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರೋ ಫೇಸ್ ಅನ್ನ ಡಿ ಎಕ್ಸ್ ಅಂತ ಬರ್ಕೊಳ್ತೀನಿ. ಯಾಕಂದ್ರೆ ಕ್ಯಾಲ್ಕುಲಸ್ ಮೆಥಡ್ ಇದು. ಸ್ಲೋಪ್ ಆಫ್ ಅ ಪಾಯಿಂಟ್ ಇನ್ ಅ ಗ್ರಾಫ್ ಅಂತ ಕರಿತೀವಿ. ಆ ಪಾಯಿಂಟ್ ನ ನಾವು ಎನ್ಲಾರ್ಜ್ ಮಾಡಿದಾಗ ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಸಿಕ್ತು ನಮಗೆ. ಸೊ ಎನ್ಲಾರ್ಜ್ ಮಾಡಿದಾಗ
ಈ ಪರ್ಟಿಕ್ಯುಲರ್ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಇರುವಂತ ಪಾರ್ಟ್ ಇನ್ಫೈನೈಟೆಸಿಮಲಿ ಸ್ಮಾಲ್ ಆಗಿರ್ತದೆ, ವೆರಿ ಸ್ಮಾಲ್. ನೆಕ್ಸ್ಟ್ ಈ ಟೈಮ್ ಆಕ್ಸಿಸ್ ಗೆ ಪ್ಯಾರಲಲ್ ಇರೋ ಪಾರ್ಟ್ ಅದು ಕೂಡ ಇನ್ಫೈನೈಟೆಸಿಮಲಿ ಸ್ಮಾಲ್ ಆಗಿರ್ತದೆ. ಓಕೆನಾ? ಎಸ್. ಸೊ ಇವಾಗ ನಾವು ಟ್ಯಾನ್ ಥೀಟಾವನ್ನು ಅಪ್ಲೈ ಮಾಡಿದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು dx ಡಿವೈಡೆಡ್ ಬೈ dt, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ದ ಪಾರ್ಟಿಕಲ್. ಸೊ ಇದನ್ನೇ ನಾವು ಸ್ಲೋಪ್ ಅಂತ ಕರಿತೀವಿ ಅಲ್ವಾ? ಸ್ಲೋಪ್. ಈ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಗೆ ಏನಂತ ಹೇಳ್ತೀವಿ? ವೆಲಾಸಿಟಿ ಅಂತ ಕರಿತೀವಿ. ಸೊ ಆಗ ಸ್ಲೋಪ್ ಆಫ್ ದ ಎಕ್ಸ್ ಟಿ ಗ್ರಾಫ್ ಏನಾಯ್ತು? ವೆಲಾಸಿಟಿ ಆಯ್ತು. ಸೊ ಸ್ಲೋಪ್ ಇಸ್ ಈಕ್ವಲ್ ಟು ವೆಲಾಸಿಟಿ. ಓಕೆ. ಸೊ ಆಗ ಒಂದು ಕ್ಲಿಯರ್ ಆಯ್ತು ಮಕ್ಕಳೇ, ಎಕ್ಸ್ ಟಿ ಗ್ರಾಫ್ ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಏನು ವ್ಯಾಲ್ಯೂ ಸಿಗುತ್ತೆ ನಮಗೆ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಸಿಗುತ್ತೆ. ಓಕೆನಾ? ಎಸ್. ಈಗ ನೋಡಿ ಈ ಪರ್ಟಿಕ್ಯುಲರ್ ಎಕ್ಸ್ ಟಿ ಗ್ರಾಫ್ ಅನ್ನ ಡಿಫ್ರೆಂಟ್ ಸ್ಟೇಟ್ ಆಫ್ ಮೋಷನ್ ಗೆ ಬರಿಬೇಕಾಗ್ತದೆ. ಈಗ ಬಾಡಿ ರೆಸ್ಟ್ ಅಲ್ಲಿ ಇದ್ರೆ ಎಕ್ಸ್ ಟಿ ಗ್ರಾಫ್ ಏನಾಗ್ತದೆ? ಬಾಡಿ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಎಕ್ಸ್ ಟಿ ಗ್ರಾಫ್ ಹೇಗಿರ್ತದೆ? ಯೂನಿಫಾರ್ಮ್ಲಿ ಆಕ್ಸಲರೇಟ್ ಆಗ್ತದೆ, ಎಕ್ಸ್ ಟಿ ಗ್ರಾಫ್ ಹೇಗಿರ್ತದೆ? ಈ ಡಿಫ್ರೆಂಟ್ ಕೇಸಸ್ಗೆ ನಾವು ಗ್ರಾಫ್ ಅನ್ನ ಬರೆಯುತ್ತಾ ಹೋಗ್ಬೇಕಾಗ್ತದೆ. ಓಕೆನಾ? ಎಸ್. ಸೊ ಆಗ ಒಂದು ಕ್ಲಿಯರ್ ಆಯ್ತು, ಸ್ಲೋಪ್ ಇಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಆಗ ನಾವು ಸ್ಲೋಪ್ ಫೈಂಡ್ ಔಟ್ ಮಾಡೋದು ಎಕ್ಸ್ ಟಿ ಗ್ರಾಫ್ ಏನನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ? ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ. ಓಕೆ. ಈಗ ಡಿಫ್ರೆಂಟ್ ಸ್ಟೇಟ್ ಆಫ್ ಮೋಷನ್ ಗೆ ನಾವು ಈ ಎಕ್ಸ್ ಟಿ ಗ್ರಾಫ್ ಅನ್ನ ಬರ್ಕೊಂಡು ಹೋಗುವ. ಈಗ ಫಸ್ಟ್ ಕೇಸ್, ಇದು ಎಕ್ಸ್, ಇದು ಟಿ. ಈ ತರ ಒಂದು ಟೈಮ್ ಆಕ್ಸಿಸ್ ಗೆ ಪ್ಯಾರಲಲ್ ಲೈನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಈ ಲೈನ್ ನೋಡಿ ಸ್ಟ್ರೈಟ್ ಪ್ಯಾರಲಲ್ ಆಗಿ ಹೋಗ್ತಾ ಇದೆ, ಯಾವುದಕ್ಕೆ? ಟೈಮ್ ಆಕ್ಸಿಸ್ ಗೆ. ಇಂಥ ಕೇಸ್ ನಲ್ಲಿ ಸ್ಲೋಪ್ ಎಷ್ಟು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಆಂಗಲ್ ಎಷ್ಟಿದೆ? ಟ್ಯಾನ್ ಥೀಟಾ ಅಥವಾ ಥೀಟಾ ಎಷ್ಟಿದೆ? 0 ಡಿಗ್ರಿ. ಥೀಟಾ 0 ಅಂತ ಹೇಳಿದ್ರೆ ಸ್ಲೋಪ್ ಏನಾಯ್ತು? 0 ಆಯ್ತು. ಸ್ಲೋಪ್ 0 ಅಂತ ಹೇಳಿದ್ರೆ ದಟ್ ಇಂಪ್ಲೈಸ್ ವೆಲಾಸಿಟಿ ಇಸ್ ಈಕ್ವಲ್ ಟು 0. ಸೊ ವೆಲಾಸಿಟಿ 0 ಅಂತ ಹೇಳಿದ್ರೆ ಬಾಡಿ ಈಸ್ ಎಟ್ ರೆಸ್ಟ್. ಬಾಡಿ ರೆಸ್ಟ್ ಅಲ್ಲಿ ಇದ್ರೆ ಎಕ್ಸ್ ಟಿ ಗ್ರಾಫ್ ಅನ್ನ ಈ ತರ ಬರೀತೀವಿ ನಾವು. ಓಕೆನಾ? ನೆಕ್ಸ್ಟ್ ಆರಿಜಿನ್ ಇಂದ ಒಂದು ಸ್ಟ್ರೇಟ್ ಲೈನ್ ಪಾಸ್ ಆಗ್ತಾ ಇದೆ. ಓಕೆನಾ? ಎಸ್. ಸೊ ಇವಾಗ ನೋಡಿ ಮಕ್ಕಳು, ಇಲ್ಲಿ ಆಂಗಲ್ ಥೀಟಾ ಇದೆ ಅಲ್ವಾ? ಆಂಗಲ್ ಥೀಟಾ. ಥೀಟಾ ಲೆಸ್ ದನ್ 90 ಡಿಗ್ರಿ ಇದೆಯಾ, ಗ್ರೇಟರ್ ದನ್ 90 ಡಿಗ್ರಿ? ಫಸ್ಟ್ ಅದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಥೀಟಾ ಈಸ್ ಲೆಸ್ ದನ್ 90 ಡಿಗ್ರಿ, ಹೌದಲ್ವಾ? ಆಗ ಸ್ಲೋಪ್ ಪಾಸಿಟಿವ್ ನೆಗೆಟಿವ್? ಸ್ಲೋಪ್ ಇಸ್ ಪಾಸಿಟಿವ್. ಥೀಟಾ ಇಸ್ ಲೆಸ್ ದನ್ 90 ಡಿಗ್ರಿ, ಹೌದಲ್ವಾ? ಇವಾಗ ನೋಡಿ, ಸ್ಲೋಪ್ ಕಾನ್ಸ್ಟೆಂಟ್ ಇದೆಯೋ ವೇರಿ ಆಗ್ತಿದೆಯೋ ನೋಡಿ. ಇಲ್ಲಿ ಥೀಟಾ ಇದೆ ಸ್ಲೋಪ್, ಇಲ್ಲಿ ಎಷ್ಟಿದೆ ಸ್ಲೋಪ್? ಥೀಟಾ. ಇಲ್ಲಿ ಎಷ್ಟಿದೆ ಸ್ಲೋಪ್? ಅಗೇನ್ ಥೀಟಾ. ಸೊ ಈ ಲೈನ್ ಮೇಲೆ ಎಲ್ಲೇ ನೀವು ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋದ್ರು ಸ್ಲೋಪ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇಲ್ಲ. ಎಷ್ಟಿದೆ? ಅದು ಕಾನ್ಸ್ಟೆಂಟ್ ಆಗಿದೆ. ಓಕೆನಾ? ಸೊ ಆಗ ಸ್ಲೋಪ್ ಪಾಸಿಟಿವ್ ಅಂತ ಹೇಳಿದ್ರೆ ವೆಲಾಸಿಟಿ ಇಸ್ ಪಾಸಿಟಿವ್. ನೆಕ್ಸ್ಟ್ ಸ್ಲೋಪ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್. ಸೊ ಬಾಡಿ ಮೂವಿಂಗ್ ವಿತ್ uniform velocity. So and the velocity is positive. Okay na? Yes. Next. ಇನ್ನೊಂದು ತರದ ಗ್ರಾಫ್ ಅನ್ನ ಕನ್ಸಿಡರ್ ಮಾಡೋಣ. ಇನ್ನೊಂದು ಸಿಚುವೇಶನ್, ಸ್ಟೇಟ್ ಆಫ್ ಮೋಷನ್. ಸೊ ಮಕ್ಕಳು, ಇಲ್ಲಿ ಪಾಸಿಟಿವ್ ವೆಲಾಸಿಟಿ ಆಯ್ತು. ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ನೆಗೆಟಿವ್ ವೆಲಾಸಿಟಿ. ನೆಗೆಟಿವ್ ವೆಲಾಸಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಹಿಂಗ್ ಬಂತು ಗ್ರಾಫ್. ಇವಾಗ ನೋಡಿ ಮಕ್ಕಳೇ, ಆಂಗಲ್ ಗ್ರೇಟರ್ ದೆನ್ 90 ಡಿಗ್ರಿ ಇದೆ. ಥೀಟಾ ಇಸ್ ಗ್ರೇಟರ್ ದೆನ್ 90 ಡಿಗ್ರಿ. ಥೀಟಾ ಗ್ರೇಟರ್ ದೆನ್ 90 ಡಿಗ್ರಿ ಅಂತ ಹೇಳಿದ್ರೆ ದಟ್ ಇಂಪ್ಲೈಸ್ ಸ್ಲೋಪ್ ಈಸ್ ನೆಗೆಟಿವ್. ಸ್ಲೋಪ್ ನೆಗೆಟಿವ್ ಅಂತ ಹೇಳಿದ್ರೆ ಎಕ್ಸ್ ಟಿ ಗ್ರಾಫ್ ಸ್ಲೋಪ್ ಅನ್ನ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಹೇಳ್ತೀವಿ. ವೆಲಾಸಿಟಿ ಇಸ್ ಆಲ್ಸೋ ನೆಗೆಟಿವ್. ವೆಲಾಸಿಟಿ ನೆಗೆಟಿವ್ ಮತ್ತೆ ವೆಲಾಸಿಟಿ ಕಾನ್ಸ್ಟೆಂಟ್ ವೇರಿಯೇಬಲ್ ಅಂತ ಚೆಕ್ ಮಾಡ್ಬೇಕಾಗ್ತದೆ. ಈಗ ವೆಲಾಸಿಟಿ ಕಾನ್ಸ್ಟೆಂಟ್ ವೇರಿಯೇಬಲ್ ಚೆಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಇರಷ್ಟೇ ಸ್ಲೋಪ್ ಅಂದ್ರೆ ಆಂಗಲ್ ಈ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಇದೆ ಅಂತ ಚೆಕ್ ಮಾಡ್ಬೇಕು. ಓಕೆನಾ? ಬೇಕಾದ್ರೆ ನೋಡಿ, ಸೇಮ್ ಅಷ್ಟೇ ಇರ್ತದೆ ಸ್ಲೋಪ್, ಅಷ್ಟೇ ಇದೆ ಸ್ಲೋಪ್. ಸ್ಲೋಪ್ ಚೇಂಜ್ ಆಗ್ತಾ ಇಲ್ಲ, isn't it? ಸೊ ಪರ್ಟಿಕ್ಯುಲರ್ ಪಾತ್ ನಲ್ಲಿ ಏನು ಬಾಡಿ ಏನು ಆರಿಜಿನ್ ಕಡೆಗೆ ಬರ್ತಾ ಇದೆ, ಇಲ್ಲೆಲ್ಲೋ ಇನಿಷಿಯಲ್ ವೆಲಾಸಿಟಿ ಇತ್ತೇನೋ, ಆರಿಜಿನ್ ಕಡೆಗೆ ಬಾಡಿ ಬರ್ತಾ ಇದೆ. ಸೊ ಬಾಡಿ ರಿಟರ್ನಿಂಗ್ ಟು ದ ಆರಿಜಿನ್. ಸೊ ಎಲ್ಲೂ ಕೂಡ ಸ್ಲೋಪ್ ಬಾಡಿದು ಚೇಂಜ್ ಆಗ್ತಾ ಇಲ್ಲ. ಸೊ ಆದ್ರಿಂದ ವಿ ಇಸ್ ಕಾನ್ಸ್ಟೆಂಟ್. ಬಟ್ ಈ ಟೈಮ್ ನಲ್ಲಿ ಏನು ವೆಲಾಸಿಟಿದು ಡೈರೆಕ್ಷನ್ ಆಪೋಸಿಟ್ ಇದೆ ಪ್ರೀವಿಯಸ್ ಗಿಂತ. ಸೊ ಅದರಿಂದ ನೆಗೆಟಿವ್ ವ್ಯಾಲ್ಯೂನ ತಗೊಂಡಿದೆ.
ಸೊ ದೇರ್ ಆಲ್ಸೋ ಬಾಡಿ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ನೆಗೆಟಿವ್ ವೆಲಾಸಿಟಿ. ಇಯರ್ ಬಾಡಿ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಪಾಸಿಟಿವ್ ವೆಲಾಸಿಟಿ, ಅಲ್ಲಿ ಬಾಡಿ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ನೆಗೆಟಿವ್ ವೆಲಾಸಿಟಿ, ಅಥವಾ ಬಾಡಿ ರಿಟರ್ನಿಂಗ್ ಟು ದ ಆರಿಜಿನ್ ಅಂತಾನು ಹೇಳ್ತಾರೆ ಅದನ್ನ. ಓಕೆನಾ? ಸೊ ಇದಾಯ್ತು ಮಕ್ಕಳ, ಆಲ್ಮೋಸ್ಟ್ 3 ಸ್ಟೇಟ್ಸ್ ಆಫ್ ಮೋಷನ್ ನಾವು ಕವರ್ ಅಪ್ ಮಾಡ್ಕೊಂಡಿದೀವಿ. ಸೊ ಇನ್ನೆರಡು ಸ್ಟೇಟ್ ಆಫ್ ಮೋಷನ್ ಬರ್ತದೆ. ಸೊ ಇದು ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಗೆ ಅಂತ ಹೇಳಿದ್ರೆ, ಬಾಡಿ ಏನಾದ್ರೂ ಯೂನಿಫಾರ್ಮ್ಲಿ ಆಕ್ಸಲರೇಟ್ ಆಗ್ತಾ ಇದ್ರೆ ಅಂತ ಹೇಳಿದ್ರೆ ಬಾಡಿದು ವೆಲಾಸಿಟಿ ಈಕ್ವಲ್ ಅಮೌಂಟ್ ನಲ್ಲಿ ಇನ್ಕ್ರೀಸ್ ಆಗ್ತಿದ್ರೆ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಅಂತ ಕೇಸ್ ನ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಅಂತ ಕರಿತೀವಿ. ಸೊ ಅಂತ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಗೆ XT ಗ್ರಾಫ್ ಅನ್ನ ಬರೀಬೇಕಾಗ್ತದೆ ಈಗ. ಓಕೆ, ಎಸ್. ಸೊ ನೆಕ್ಸ್ಟ್ XT. ಇವಾಗ ಒಂದು ಗ್ರಾಫ್ ಅನ್ನು ತಗೊಳ್ತೀನಿ ಮಕ್ಕಳೇ. ಹಿಂಗ್ ಹೋಗ್ತಾ ಇದೆ ಕರ್ವ್. ನಾನು ಫಸ್ಟ್ ಬರೋದಲ್ಲ ಆ ಗ್ರಾಫ್. ಓಕೆನಾ? ಎಸ್. ಸೊ ಈ ಪರ್ಟಿಕ್ಯುಲರ್ ಗ್ರಾಫ್ ಅನ್ನು ನೋಡಿ. ಈ ಪಾಯಿಂಟ್ ಅಲ್ಲಿ ನನಗೆ ಸ್ಲೋಪ್ ಬೇಕು ಅಂತಂದ್ರೆ ಅಲ್ಲಿ ಒಂದು ಟ್ಯಾಂಜೆಂಟ್ ಅನ್ನ ಬರೀತೀನಿ, ಆಂಗಲ್ ಥೀಟಾವನ್ನ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ ಸ್ಲೋಪ್ ಬೇಕು ಅಂತ ಹೇಳಿದ್ರೆ ಆ ಪಾಯಿಂಟ್ ಪಾಸ್ ಆಗೋ ತರ ಒಂದು ಟ್ಯಾಂಜೆಂಟ್ ಅನ್ನ ಬರೀತೀನಿ. ಸೊ ನೆಕ್ಸ್ಟ್ ಅಲ್ಲಿ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡ್ತೀನಿ. ಇಲ್ಲಿ ಸ್ಲೋಪ್ ಬೇಕು ಅಂತ ಹೇಳಿದ್ರೆ ಆ ಪಾಯಿಂಟ್ ಪಾಸ್ ಆಗೋ ತರ ಟ್ಯಾಂಜೆಂಟ್, ನೆಕ್ಸ್ಟ್ ಏನು ಥೀಟಾ. ಸೊ ನೋಡಿ ಮಕ್ಕಳೇ, ಸ್ಲೋಪ್ ಏನಾಗ್ತಾ ಹೋಗ್ತಾ ಇದೆ. ಸ್ಲೋಪ್ ಇಸ್ ಇನ್ಕ್ರೀಸಿಂಗ್. ಸ್ಲೋಪ್ ಇಸ್ ಇನ್ಕ್ರೀಸಿಂಗ್. ಸ್ಲೋಪ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಥೀಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ, ವಿಚ್ ಇಂಪ್ಲೈಸ್ ವೆಲಾಸಿಟಿ ಇಸ್ ಇನ್ಕ್ರೀಸಿಂಗ್. ಹೌದಲ್ವಾ? ವೆಲಾಸಿಟಿ ಇನ್ಕ್ರೀಸ್ ಆಗ್ತಿದೆ, ಅದು ಈಕ್ವಲ್ ಅಮೌಂಟ್ ಇನ್ಕ್ರೀಸ್ ಆಗಿದೆ. ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ನಲ್ಲಿ ಈಕ್ವಲ್ ಅಮೌಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಇಫ್ ಅ ವೆಲಾಸಿಟಿ ಆಫ್ ಅ ಬಾಡಿ ಇನ್ಕ್ರೀಸಸ್ ಇನ್ ಈಕ್ವಲ್ ಅಮೌಂಟ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಅಂತ ಪರ್ಟಿಕ್ಯುಲರ್ ಸ್ಟೇಟ್ ಆಫ್ ಮೋಷನ್ ನ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಅಂತ ಕರಿತೀವಿ. ಹೌದಲ್ವಾ? ಸೊ ಆದ್ರಿಂದ ಇಲ್ಲಿ ಇರೋದು ನೋಡು, ವೆಲಾಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿ ಏನಿದೆ, ಅಲ್ಲಿ ಆಕ್ಸಲರೇಷನ್ ಇದೆ. ಸೊ ಆಕ್ಸಲರೇಷನ್ ಇಸ್ ಪಾಸಿಟಿವ್, ಯಾಕಂದ್ರೆ ವೆಲಾಸಿಟಿ ಇಸ್ ಗೆಟಿಂಗ್ ಇನ್ಕ್ರೀಸ್ಡ್. ಸೊ ಆದ್ರಿಂದ ಆಕ್ಸಲರೇಷನ್ ಪಾಸಿಟಿವ್ ಆಗಿರ್ತದೆ ಅಲ್ಲಿ. ಸೊ ಇದನ್ನ ನಾವು ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಅಂತ ಕರಿತೀವಿ. ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಆಗ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಗೆ ಯಾವ ತರ ಬರ್ತದೆ XT ಗ್ರಾಫ್? ಸೊ ಒಂದು ಕರ್ವ್ಡ್ ಲೈನ್ ಆರಿಜಿನ್ ಇಂದ ಪಾಸ್ ಆಗ್ತದೆ, ಹಿಂಗ್ ಹೋಗ್ತದೆ. ಸೊ ಇದನ್ನೇ ನಾವು ಕಾನ್ಕೇವ್ ಅಪ್ವರ್ಡ್ಸ್ ಅಂತಾನು ಕರಿತೀವಿ. ಸೊ ಯೂಶಲಿ ಬರ್ತೀನಿ ಅದಕ್ಕೆ ನಾನು. ಓಕೆ, ಸೊ ನೆಕ್ಸ್ಟ್ ಗ್ರಾಫ್ ಅನ್ನ ಡಿಸ್ಕಸ್ ಮಾಡ್ಬಿಟ್ಟು ಕಾನ್ಕೇವ್ ಅಪ್ವರ್ಡ್ಸ್, ಕಾನ್ಕೇವ್ ಡೌನ್ವರ್ಡ್ಸ್ ಬಗ್ಗೆ ಹೇಳ್ತೀನಿ. ಸೊ ಇಲ್ಲಿ ಬರ್ದು ಬಿಡ್ತೀನಿ. ಸೊ ಕಾನ್ಕೇವ್ ಅಪ್ವರ್ಡ್ಸ್ ಅಂತ ಹೇಳಿದ್ರೆ ಮೇಲ್ಗಡೆ ಬೆಂಡ್ ಆಗಿದೆ ನೋಡಿ ಗ್ರಾಫ್, ಅದಕ್ಕೆ. ಓಕೆನಾ? ಎಸ್. ನೆಕ್ಸ್ಟ್ XT. ಸೊ ಇನ್ನೊಂದು ಗ್ರಾಫ್ ಕನ್ಸಿಡರ್ ಮಾಡ್ಕೊಳ್ತೀನಿ ಮಕ್ಕಳೇ. ಹಿಂಗ್ ಬರ್ತದೆ, ಕಾನ್ಕೇವ್ ಡೌನ್ವರ್ಡ್ಸ್. ಇದು ಕಾನ್ಕೇವ್ ಡೌನ್ವರ್ಡ್ಸ್. ಸೊ ಇಲ್ಲಿ ನೋಡಿ ಮಕ್ಕಳೇ, ಮೊದಲು ಸ್ಲೋಪ್ ಏನಾಗ್ತಾ ಹೋಯ್ತು. ಸೊ ಈ ಪಾಯಿಂಟ್ ನಲ್ಲಿ ಸ್ಲೋಪ್ ಫೈಂಡ್ ಔಟ್ ಮಾಡಿದೆ, ಥೀಟಾ ಸಿಕ್ತು. ನೆಕ್ಸ್ಟ್ ಈ ಪಾಯಿಂಟ್ ನಲ್ಲಿ ಸ್ಲೋಪ್, ಇಲ್ಲಿ ನೋಡಿ ಫಸ್ಟ್ ಬರೀತೀನಿ. ಸೊ ಇಲ್ಲಿ ಥೀಟಾ ಸ್ಲೋಪ್ ಸಿಕ್ತು. ನೆಕ್ಸ್ಟ್ ಇಲ್ಲಿ ಒಂದು ಟ್ಯಾಂಜೆಂಟ್ ಬರೀತೀನಿ. ನೆಕ್ಸ್ಟ್ ಇಲ್ಲೊಂದು ಥೀಟಾ ಸಿಕ್ತು. ಇಲ್ಲೊಂದು ಟ್ಯಾಂಜೆಂಟ್ ಬರೀತೀನಿ. ಇಲ್ಲೊಂದು ಥೀಟಾ ಸಿಕ್ತು. ಥೀಟಾ ವ್ಯಾಲ್ಯೂ ಏನಾಗ್ತಾ ಇದೆ ನೋಡಿ, ಪಾಸಿಟಿವ್ ಇದೆ ಮೊದಲು ಥೀಟಾ. ಸೊ ಆ ಪಾಸಿಟಿವ್ ವ್ಯಾಲ್ಯೂ ಆಫ್ ಥೀಟಾ ಏನಾಗ್ತಾ ಇದೆ, ಗೆಟಿಂಗ್ ರೆಡ್ಯೂಸ್ಡ್ ಅಂತ ಹೇಳಿದ್ರೆ ಪಾಸಿಟಿವ್ ವ್ಯಾಲ್ಯೂ ಇಸ್ ಡಿಕ್ರೀಸಿಂಗ್. ಕೊನೆಗೆ ಒಂದು ಪಾಯಿಂಟ್ ನಲ್ಲಿ ಸ್ಲೋಪ್ 0 ಆಗ್ತದೆ. 0 ಆದ್ಮೇಲೆ ಈ ಕಡೆ ಬೆಂಡ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಹಿಂಗೆಲ್ಲ ಏನ್ ಎಳಿತೀವಿ. ಸೊ ಏನ್ ಆಂಗಲ್ ಸಿಗುತ್ತೆ, ಗ್ರೇಟರ್ ದೆನ್ 90 ಆಂಗಲ್ ಸಿಗ್ತದೆ. ಸೊ ಅವಾಗ ಮತ್ತೆ ಸ್ಲೋಪ್ ಏನಾಗ್ತದೆ, ನೆಗೆಟಿವ್ ವ್ಯಾಲ್ಯೂ ಅನ್ನ ತಗೊಳ್ತದೆ. ಸೊ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸ್ಲೋಪ್ ಡಿಕ್ರೀಸ್ ಆಗ್ತಾ ಇದೆ. ಹೌದಲ್ವಾ? ಸ್ಲೋಪ್ ಈಸ್ ಡಿಕ್ರೀಸಿಂಗ್. ಸ್ಲೋಪ್ ಈಸ್ ಡಿಕ್ರೀಸಿಂಗ್. ಸ್ಲೋಪ್ ಡಿಕ್ರೀಸ್ ಆಗ್ತದೆ, ಥೀಟಾ ಡಿಕ್ರೀಸ್ ಆಗ್ತದೆ, ವಿಚ್ ಇಂಪ್ಲೈಸ್ ವೆಲಾಸಿಟಿ ಡಿಕ್ರೀಸ್ ಆಗ್ತದೆ. XT ಗ್ರಾಫ್ ಸ್ಲೋಪ್ ಅನ್ನು ಏನಂತ ಕರಿತೀವಿ, ವೆಲಾಸಿಟಿ ಅಂತ ಕರಿತೀವಿ. ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ. ಸೊ ವೆಲಾಸಿಟಿ ಡಿಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಆಕ್ಸಲರೇಷನ್ ವಿಲ್ ಬಿ ನೆಗೆಟಿವ್. ಸೊ ಯೂನಿಫಾರ್ಮ್ಲಿ ಡಿಸಲರೇಟೆಡ್ ಮೋಷನ್ ಅಂತ ಕರಿತೀವಿ ಇದನ್ನು. ಸೊ ವೆಲಾಸಿಟಿ ಜಾಸ್ತಿ ಆಯ್ತು ಇದೆ ಅಂತ ಹೇಳಿದ್ರೆ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್, ವೆಲಾಸಿಟಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಯೂನಿಫಾರ್ಮ್ಲಿ ಡಿಸಲರೇಟೆಡ್ ಮೋಷನ್. ರಿಟಾರ್ಡೆಡ್ ಮೋಷನ್ ಅಂತಾನು ಕರೀಬಹುದು, ಯೂನಿಫಾರ್ಮ್ಲಿ ರಿಟಾರ್ಡಿಂಗ್ ಮೋಷನ್ ಅಂತ. ಡಿಸಲರೇಟೆಡ್ ಮೋಷನ್. ಸೊ ಇಲ್ಲಿ ನೋಡಿ ಮಕ್ಕಳು, ಒಂದು ವಿಚಾರ ನಾವು
ನೆನಪಲ್ಲಿ ಇಟ್ಕೋಬೇಕಿಲ್ಲಿ. ಸೊ ಈ ಕೇಸ್ ನಲ್ಲಿ ವೆಲಾಸಿಟಿ ಪಾಸಿಟಿವ್ ಆಗಿದೆ, ಈ ಕೇಸ್ ನಲ್ಲೂ ವೆಲಾಸಿಟಿ, ಈ ಕೇಸ್ ನಲ್ಲಿ ನೋಡಿ ಅಂದ್ರೆ ಆಕ್ಸಲರೇಷನ್ ಪಾಸಿಟಿವ್ ಆಗಿದೆ, ಈ ಕೇಸ್ ನಲ್ಲಿ ಆಕ್ಸಲರೇಷನ್ ನೆಗೆಟಿವ್ ಇದೆ. ಸೊ ಪಾಸಿಟಿವ್ ಆಕ್ಸಲರೇಷನ್ ಅಂತ ಬಂದಾಗ ಕಾನ್ಕೇವ್ ಅಪ್ವರ್ಡ್ಸ್, ನೆಗೆಟಿವ್ ಆಕ್ಸಲರೇಷನ್ ಅಂತ ಬಂದಾಗ ಕಾನ್ಕೇವ್ ಡೌನ್ವರ್ಡ್ಸ್. ಸೊ ಈ ಗ್ರಾಫ್ ಅನ್ನ ನೋಡ್ಬಿಟ್ಟು ನಾವು ಕಾನ್ಕೇವ್ ಅಪ್ವರ್ಡ್ಸ್ ಮತ್ತೆ ಡೌನ್ವರ್ಡ್ಸ್ ಅನ್ನ ಹೇಳ್ಬಿಡುವುದು, ಅಥವಾ ಅಪ್ವರ್ಡ್ಸ್ ಡೌನ್ವರ್ಡ್ಸ್ ಇತ್ತು ಅಂತ ಹೇಳಿದ್ರೆ ಆಕ್ಸಲರೇಷನ್ ಸೈನ್ ಏನಾಗ್ತದೆ ಅಂತ ಹೇಳ್ಬಿಡುವುದು. ಓಕೆನಾ. ಸೊ ಈಗ ವೆಲಾಸಿಟಿದು ಸೈನ್ ಮತ್ತೆ ಆಕ್ಸಲರೇಷನ್ ಸೈನ್, ಈಗ ವೆಲಾಸಿಟಿ ಪಾಸಿಟಿವ್ ನೆಗೆಟಿವ್, ಆಕ್ಸಲರೇಷನ್ ಪಾಸಿಟಿವ್ ನೆಗೆಟಿವ್, ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ಸೊ ನಾವು ಸ್ಪೀಡ್ ಇನ್ಕ್ರೀಸ್ ಆಗ್ತಿದೆ ಡಿಕ್ರೀಸ್ ಆಗ್ತಿದೆ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ನಾವು. ಓಕೆನಾ. ಸೊ ಆಮೇಲೆ ಬರ್ತದೆ ಅದು. ಸೊ ಒಟ್ನಲ್ಲಿ ನಾವು ಕಾನ್ಕೇವ್ ಅಪ್ವರ್ಡ್ಸ್ ಅಂತ ಹೇಳಿದ್ರೆ ಆಕ್ಸಲರೇಷನ್ ಇಸ್ ಪಾಸಿಟಿವ್, ಕಾನ್ಕೇವ್ ಡೌನ್ವರ್ಡ್ಸ್ ಅಂತ ಹೇಳಿದ್ರೆ ಆಕ್ಸಲರೇಷನ್ ಇಸ್ ನೆಗೆಟಿವ್. ಓಕೆ, ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಕೆ, ಎಸ್. ಸೊ ಆ ಎರಡು ಗ್ರಾಫ್ ಅನ್ನ ಬರೀತೀನಿ ಇಲ್ಲಿ. ಸೊ ಒಂದು XT, ಸೊ NCERT ನಲ್ಲಿ ಇದೇ ತರ ಕೊಟ್ಟಿದ್ದಾರೆ ಗ್ರಾಫ್ ಅನ್ನ. ಸೊ ಕಾನ್ಕೇವ್ ಅಪ್ವರ್ಡ್ ಗ್ರಾಫ್. ಸೊ ಕಾನ್ಕೇವ್ ಅಪ್ವರ್ಡ್ ಅಂತ ಹೇಳಿದ್ರೆ ಆಕ್ಸಲರೇಷನ್ ಇಸ್ ಪಾಸಿಟಿವ್, ಸೊ ಇನ್ನೊಂದು ಕಾನ್ಕೇವ್ ಡೌನ್ವರ್ಡ್. ಹೇಗೆ? ಸೊ ಆಕ್ಸಲರೇಷನ್ ಇಸ್ ನೆಗೆಟಿವ್. ಓಕೆನಾ. ಸೊ ಈ ರೀತಿ ಗ್ರಾಫ್ಸ್ ಗಳನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲೊಂದು ಪಾಯಿಂಟ್ ಬರ್ತದೆ ಮಕ್ಕಳ, ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸೊ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತದೆ. ಇಫ್ V and A, velocity and acceleration, have same sign, then particles speed increases. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಪಾರ್ಟಿಕಲ್ ಸ್ಪೀಡ್ ಇನ್ಕ್ರೀಸಸ್. ಸೊ ಈಗ ವೆಲಾಸಿಟಿ ಮತ್ತೆ ಆಕ್ಸಲರೇಷನ್ ಡೈರೆಕ್ಷನ್ ಅಂತ ಹೇಳಿದ್ರೆ ಸೈನ್ ಎರಡು ಕೂಡ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಸೊ ಪಾರ್ಟಿಕಲ್ ಸ್ಪೀಡ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಹೌದಲ್ವಾ. ಸೊ ಇನ್ ಕೇಸ್ ಏನಾದ್ರು ಅಪೋಸಿಟ್ ಸೈನ್ ಇತ್ತು ಅಂತ ಹೇಳಿದ್ರೆ, ಸೊ ಇಫ್ ದೇ ಬೋತ್ ಹ್ಯಾವ್ ಅಪೋಸಿಟ್ ಸೈನ್, ಅವಾಗ ಸ್ಪೀಡ್ ಏನಾಗ್ತದೆ, ಇಫ್ ಡಿಕ್ರೀಸ್ ಆಗ್ತದೆ. ಇಫ್ A and V have opposite sign, then particles speed decreases. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳ, ನೋಟ್ ಮಾಡಿ ಇಟ್ಕೊಳ್ಳಿ ಎರಡು ಪಾಯಿಂಟ್ ಅನ್ನ. ಸೊ ವೆಲಾಸಿಟಿ ಮತ್ತೆ ಆಕ್ಸಲರೇಷನ್ ಸೇಮ್ ಡೈರೆಕ್ಷನ್ ಇತ್ತು ಅಂತ ಅಂದ್ರೆ ಅವುಗಳ ಸೈನ್ ಸೇಮ್ ಇತ್ತು ಅಂತ ಹೇಳಿದ್ರೆ ಎರಡು ಪಾಸಿಟಿವ್ ಇರಬೇಕು, ಎರಡು ನೆಗೆಟಿವ್ ಇರಬೇಕು. ಅಂತ ಕೇಸ್ ನಲ್ಲಿ ಮಾತ್ರ ಸೊ ಏನಾಗ್ತದೆ, ಸ್ಪೀಡ್ ಇನ್ಕ್ರೀಸ್ ಆಗ್ತದೆ. ಅಪೋಸಿಟ್ ಸೈನ್ ಇತ್ತು ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಮುಗಿದು, ಸೊ ಅಲ್ಲಿ ಸ್ಪೀಡ್ ಡಿಕ್ರೀಸ್ ಆಗ್ತದೆ. ಓಕೆನಾ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ನೆಕ್ಸ್ಟ್ ನಮಗೆ VT ಗ್ರಾಫ್ ಡಿಸ್ಕಸ್ ಮಾಡ್ಲಿಕ್ಕೆ ಆ ಪಾಯಿಂಟ್ಸ್ ಗಳು ಬೇಕಾಗ್ತದೆ. ಓಕೆನಾ. ಎಸ್. ಸೊ ಇದಿಷ್ಟಾಗಿತ್ತು ಮಕ್ಕಳೇ ನಮಗೆ XT ಗ್ರಾಫ್. ಸೊ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮೋಷನ್ ಗೆ ಇದ್ದಂತ ಡಿಫ್ರೆಂಟ್ ಗ್ರಾಫ್ಸ್ ಗಳು. ಸೊ ನೆಕ್ಸ್ಟ್ ನಾವು ಈ VT ಗ್ರಾಫ್ಸ್ ಗೆ ಬರ್ತೀವಿ. ಈ VT ಗ್ರಾಫ್ಸ್ ನಲ್ಲಿ ಇದೇ ತರ ಡಿಫ್ರೆಂಟ್ ಏನು ಟೈಪ್ಸ್ ಆಫ್ ಅಥವಾ ಸ್ಟೇಟ್ಸ್ ಆಫ್ ಮೋಷನ್ ಗೆ ನಾವು ಡಿಫ್ರೆಂಟ್ ಗ್ರಾಫ್ಸ್ ಅನ್ನ ಬರೀಬೇಕಾಗ್ತದೆ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ, ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇದನ್ನ. ಓಕೆ, ನೆಕ್ಸ್ಟ್ ಹೋಗೋಣ ಮಕ್ಕಳೇ, ನಾವು VT ಗ್ರಾಫ್ ಅನ್ನ ಸ್ಟಡಿ ಮಾಡೋಣ. ಸೊ VT ಗ್ರಾಫ್ ಅಂತ ಬಂದಾಗ ಇಲ್ಲಿ ಸ್ಲೋಪ್ ಮಾತ್ರ ಇಂಪಾರ್ಟೆಂಟ್ ಆಗೋದಿಲ್ಲ ಮಕ್ಕಳೇ, XT ಗ್ರಾಫ್ ತರ ಅಲಾಂಗ್ ವಿತ್ ಸ್ಲೋಪ್ ನಮಗೆ ಈ ಏರಿಯಾ ಅಂಡರ್ ಗ್ರಾಫ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಯಾಕೆ ಅಂತ ಹೇಳ್ತೀನಿ ನಾನು. VT ಗ್ರಾಫ್ ಸೊ ಅದೇ ತರದ ಒಂದು ಗ್ರಾಫ್ ಅನ್ನ ನಾನು ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ತೀನಿ. ಇಲ್ಲಿ y ಆಕ್ಸಿಸ್ ವೆಲಾಸಿಟಿ, x ಆಕ್ಸಿಸ್ ಟೈಮ್. ಸೇಮ್ ನನಗೆ ಯಾವುದೊಂದು ಒಂದು ಪಾಯಿಂಟ್ ಮಾರ್ಕ್ ಮಾಡ್ತೀನಿ, ಆ ಪಾಯಿಂಟ್ ನನಗೆ ಏನ್ ಬೇಕು ಇವಾಗ, ಸ್ಲೋಪ್ ಬೇಕು. ಸೊ ಆ ಪಾಯಿಂಟ್ ಮೈಕ್ರೋಸ್ಕೋಪಿಕ್ ವ್ಯೂ ಅನ್ನ ನೋಡ್ತೀನಿ, ಎನ್ಲಾರ್ಜ್ಡ್ ವ್ಯೂ. ಆ ಪಾಯಿಂಟ್ ಒಳಗಡೆ ಇನ್ನೂ ಸಾಕಷ್ಟು ಪಾಯಿಂಟ್ಸ್ ಗಳು ಇರ್ತವೆ, ಅದನ್ನ ಏನ್ ಮಾಡೋದು, ರೆಸಾಲ್ವ್ ಮಾಡೋದು. ಓಕೆನಾ. ಸೊ ಹಿಂಗಿತ್ತು ಲೈನ್. ಸೊ ಎರಡು ಪಾಯಿಂಟ್ಸ್ ಗಳು ಸಿಗ್ತದೆ ಅಲ್ಲಿ ನಂಗೆ. ಸೊ ಈ ತರ ಸೇರಿಸ್ತೀನಿ ಆ ಪಾಯಿಂಟ್ ಅನ್ನ. ಸೊ ಇದು V, ಅದಕ್ಕೆ ಪ್ಯಾರಲಲ್ ಆಗಿರೋ ಆಕ್ಸಿಸ್ ಅನ್ನ DV ಅಂತ ತಗೊಳ್ತೀನಿ. ಟೈಮ್ ಆಕ್ಸಿಸ್ ಗೆ ಪ್ಯಾರಲಲ್ ಇರೋ ಆಕ್ಸಿಸ್ ಅನ್ನ DT ಅಂತ ತಗೊಳ್ತೀನಿ. ಸೊ ಈ ಆಂಗಲ್ ಥೀಟಾ ಇಲ್ಲಿದೆ. ಈಗ ಸ್ಲೋಪ್ is equal to tan theta is equal to opposite side is DV and adjacent side is DT. So DV by DT ಅಂತ ಹೇಳಿದ್ರೆ ಏನ್ ಮಕ್ಕಳೇ, ಆಕ್ಸಲರೇಷನ್. ಸೊ ಅದು ಸ್ಲೋಪ್ ಆಫ್ ದ VT ಗ್ರಾಫ್ ಯಾವ ಇನ್ಫಾರ್ಮೇಶನ್ ಅನ್ನು ಕೊಡುತ್ತೆ ನಮಗೆ, ಆಕ್ಸಲರೇಷನ್ ಆಫ್ ದ ಬಾಡಿ ಅಥವಾ ಪಾರ್ಟಿಕಲ್ ಇನ್ಫಾರ್ಮೇಶನ್ ಅನ್ನು ಕೊಡುತ್ತದೆ. ಹೌದಲ್ವಾ. ಸೊ ಬರೀ ಸ್ಲೋಪ್ ಅಲ್ಲ, ಏರಿಯಾ ಅಂಡರ್ ದ ಕರ್ವ್ ಕೂಡ ಇಂಪಾರ್ಟೆಂಟ್ ಇಲ್ಲಿ ನಮಗೆ. ಸೊ ಫಸ್ಟ್ ಸ್ಲೋಪ್ ಆಕ್ಸಲರೇಷನ್ ಅನ್ನ ಹೇಳುತ್ತೆ. ಸೊ ನೆಕ್ಸ್ಟ್ ಏರಿಯಾ ಅಂಡರ್ ದ ಗ್ರಾಫ್ ಏನ್ ಹೇಳುತ್ತೆ ಅಂತ ನೋಡುವ. ಈಗ ಸೇಮ್ ಅದೇ ಗ್ರಾಫ್ ಅನ್ನ ಮತ್ತೆ ಇನ್ನೊಂದ್ಸರಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ನಾವು ಈಗ ಹೋಗ್ತಾ ಇದೆ ಕರ್ವ್. ಸೊ ಟೈಮ್ T1 ಇಂದ ಟೈಮ್ T2 ವರೆಗೆ
ಆದಂತ ಜರ್ನಿಯನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಇವಾಗ ಎರಡು ಲೈನ್ ಸಿಕ್ತು ಅಥವಾ ಎರಡು ಬೌಂಡ್ರಿ ಸಿಕ್ತು. ಆ ಬೌಂಡ್ರಿ ಮಧ್ಯೆ ಇರುವಂತ ಏರಿಯಾ ಏನ್ ರೀಜನ್ ಇದೆ ಆ ರೀಜನ್ ಏರಿಯಾವನ್ನ ಫೈಂಡ್ ಔಟ್ ಮಾಡಕ್ಕೆ ಹೋಗ್ತಾ ಇದೀವಿ ನಾವು. ಓಕೆನಾ? ಎಸ್. ಈಗ ವಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ ಅಂತ ಕರಿತೀವಿ. ವೆಲಾಸಿಟಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ. ಸೊ ಇವಾಗ ಡಿ ಎಕ್ಸ್ ಇಸ್ ಈಕ್ವಲ್ ಟು ವಿ ಇಂಟು ಡಿ ಟಿ ಅಂತ ಬರ್ಕೊಡು. ಓಕೆನಾ? ನೆಕ್ಸ್ಟ್, ಇವಾಗ ಯಾವ ಟೈಮಿಂದ ಯಾವ ಟೈಮಿಗೆ ಇಂಟಗ್ರೇಟ್ ಆಗ್ತದೆ ಅಥವಾ ಜರ್ನಿ ಆಗ್ತದೆ ನೋಡಿ. T1 ಟೈಮಿಂದ T2 ಟೈಮಿಗೆ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ. ಸೊ ಆಗ ಟೈಮ್ ಲಿಮಿಟ್ ಏನು? ಫ್ರಮ್ T1 ಟು T2 ವಿ ಡಿ ಟಿ. ಓಕೆನಾ? ಎಸ್. ನೆಕ್ಸ್ಟ್ ಈ ಕಡೆ ಡಿ ಎಕ್ಸ್ ಟೈಮ್ T1 ಇದ್ದಾಗ, ಇನಿಷಿಯಲ್ ಟೈಮ್ T1 ಇದ್ದಾಗ ಪಾರ್ಟಿಕಲ್ x1 ಅನ್ನೋ ಪೊಸಿಷನ್ ಅಲ್ಲಿ ಇತ್ತು. ಟೈಮ್ T2 ಆದಾಗ ಪಾರ್ಟಿಕಲ್ x2 ಅನ್ನೋ ಹೊಸ ಪೊಸಿಷನ್ಗೆ ಮೂವ್ ಆಯ್ತು. ಓಕೆ, ಸೊ ಅವಾಗ ಇಲ್ಲಿ ಇಂಟಗ್ರೇಷನ್ ಏನಾಗ್ತದೆ? x2 ಮೈನಸ್ x1 ಆಗ್ತದೆ. ಸೊ ಇಲ್ಲಿ T1 ಟು T2 ವಿ ಡಿ ಟಿ ಆಯ್ತು. ಸೊ ಇಂಟಗ್ರೇಷನ್ ಆಫ್ ಎನಿ ಫಂಕ್ಷನ್ ಅಂತ ಹೇಳಿದ್ರೆ ಏನ್ ಮಕ್ಕಳ ಅದರ ಮೀನಿಂಗ್? ಸೊ ಏರಿಯಾ ಅಂಡರ್ ದ ಗ್ರಾಫ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅಂತ. ಹೌದಾನೆ? ಎಸ್. ಸೊ ಯಾವುದೇ ಒಂದು ಫಂಕ್ಷನ್ ಇಂಟಗ್ರೇಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಗ್ರಾಫ್ ದ ಏರಿಯಾ ಅಂಡರ್ ದ ಕರ್ವ್ ಅನ್ನ ಫೈಂಡ್ ಔಟ್ ಮಾಡ್ತಿದ್ವಿ. ಓಕೆ, ಎಸ್. ಸೊ ಆದ್ರಿಂದ ಇಲ್ಲಿ ಏರಿಯಾ ಅಂಡರ್ ದ ವಿ ಟಿ ಗ್ರಾಫ್ ಯಾವ ಇನ್ಫಾರ್ಮೇಶನ್ ಕೊಡ್ತಾ ಇದೆ ನೋಡಿ. ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್, ಚೇಂಜ್ ಇನ್ ಪೊಸಿಷನ್. ಚೇಂಜ್ ಇನ್ ಪೊಸಿಷನ್ ಅಂತ ಹೇಳಿದ್ರೇನು? ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್. ಓಕೆ, ಎಸ್. ಸೊ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಟು ಏರಿಯಾ ಅಂಡರ್ ದ ವಿ ಟಿ ಗ್ರಾಫ್. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ ದ ವಿ ಟಿ ಗ್ರಾಫ್. ಸೊ ಅಂತ ಹೇಳಿದ್ರೆ ನಮಗೆ ಈ ವಿ ಟಿ ಗ್ರಾಫ್ ನಲ್ಲಿ ಸ್ಲೋಪ್ ಕೂಡ ಇಂಪಾರ್ಟೆಂಟ್, ಏರಿಯಾ ಅಂಡರ್ ದ ಕರ್ವ್ ಕೂಡ ಇಂಪಾರ್ಟೆಂಟ್. ಸ್ಲೋಪ್ ನಮಗೆ ಆಕ್ಸಿಲರೇಷನ್ ಇನ್ಫಾರ್ಮೇಶನ್ ಅನ್ನು ಕೊಟ್ರೆ, ಸೊ ಈ ಪರ್ಟಿಕ್ಯುಲರ್ ಏರಿಯಾ ಅಂಡರ್ ದ ಗ್ರಾಫ್ ನಮಗೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದೆ. ಓಕೆನಾ? ಎಸ್. ಸೊ ಆದ್ರಿಂದ ಸೊ ಈ ಎರಡು ಕ್ವಾಂಟಿಟಿಗೂ ನಾವು ಈಕ್ವಲ್ ಪ್ರಿಫರೆನ್ಸ್ ಅನ್ನು ಕೊಡ್ತೀವಿ. ಸೊ ಆದ್ರಿಂದ ವಿ ಟಿ ಗ್ರಾಫ್ ನಮಗೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ನಾವು ಕೈನಮ್ಯಾಟಿಕ್ ಈಕ್ವೇಷನ್ಸ್ ಆಫ್ ಮೋಷನ್ ಅಂತ ಹೇಳ್ತೀವಲ್ಲ, 3 ಈಕ್ವೇಷನ್ಸ್. ಸೊ ಆ 3 ಈಕ್ವೇಷನ್ ಆಫ್ ಮೋಷನ್ ಅನ್ನು ಕೂಡ ನಾವು ಈ ವಿ ಟಿ ಗ್ರಾಫ್ ಇಂದನೇ ಡಿರೈವ್ ಮಾಡ್ತೀವಿ. NCERT ನಲ್ಲಿ ಅದೇ ತರ ಡಿರೈವ್ ಮಾಡಿದ್ದಾರೆ. ಅವರು ಕ್ಯಾಲ್ಕುಲಸ್ ಮೆಥಡ್ ಯೂಸ್ ಮಾಡಿಲ್ಲ, ಮಾಡಿರೋದನ್ನ ಸೆಕೆಂಡ್ ಮೆಥಡ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಮೆಥಡ್ ಅವ್ರು ಯೂಸ್ ಮಾಡಿರೋದು ಯಾವ್ದನ್ನ? ಸೊ ಈ ಪರ್ಟಿಕ್ಯುಲರ್ ವಿ ಟಿ ಗ್ರಾಫ್ ಮೆಥಡ್ ಅನ್ನೇ ಅವ್ರು ಯೂಸ್ ಮಾಡ್ಕೊಂಡಿರೋದು. ಓಕೆನಾ? ಎಸ್. ಇವಾಗ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮೋಷನ್ ಗೆ ವಿ ಟಿ ಗ್ರಾಫ್ಸ್ ಅನ್ನು ಬರೆಯುವ. ಮೊದಲನೇ ಸ್ಟೇಟ್ ಆಫ್ ಮೋಷನ್ ವಿ ಟಿ. ಇನ್ ಕೇಸ್ ಏನಾದ್ರು ಗ್ರಾಫ್ ಈ ತರ ಇತ್ತು ಅಂತಂದ್ರೆ ಏನು? ಸೊ ಒಂದು ಲೈನ್ ಟೈಮ್ ಆಕ್ಸಿಸ್ ಗೆ ಹಾರಿಜಾಂಟಲ್ ಆಗಿದೆ. ಸೊ ಇದರ ಮೀನಿಂಗ್ ಏನು ನೋಡಿ. ಇಲ್ಲಿ ಸ್ಲೋಪ್ ಏನಾಗಿದೆ? ಸ್ಲೋಪ್ ಇಸ್ ಈಕ್ವಲ್ ಟು 0. ಯಾಕೆಂತ ಹೇಳಿದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಅಲ್ಲಿ. ಸ್ಲೋಪ್ 0 ಅಂತ ಹೇಳಿದ್ರೆ ವಿ ಟಿ ಗ್ರಾಫ್ ಸ್ಲೋಪ್ ಅನ್ನ ಏನಂತ ಕರಿತೀವಿ? ಆಕ್ಸಿಲರೇಷನ್ ಅಂತ ಕರಿತೀವಿ. ಆಕ್ಸಿಲರೇಷನ್ 0. ಆಕ್ಸಿಲರೇಷನ್ 0 ಅಂತಂದ್ರೆ ಸೊ ಅದರ ಅರ್ಥ ಏನು? ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ವೆಲಾಸಿಟಿ ಈಕ್ವಲ್ ಟು ಕಾನ್ಸ್ಟೆಂಟ್. ಕರೆಕ್ಟಾ? ಯೂನಿಫಾರ್ಮ್ ವೆಲಾಸಿಟಿ, ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಆ ಗ್ರಾಫ್ ನೋಡ್ಬಿಟ್ಟು ಹೇಳ್ಬೋದು ನೋಡಿ. ವೆಲಾಸಿಟಿ ವ್ಯಾಲ್ಯೂ ಇಷ್ಟೇ ಇದೆ, ಚೇಂಜ್ ಆಗ್ತಾನೆ ಇಲ್ಲ. ಟೈಮ್ ಮುಂದಕ್ಕೆ ಹೋಗ್ತಾ ಇದೆ, ವೆಲಾಸಿಟಿ ವ್ಯಾಲ್ಯೂ ಚೇಂಜ್ ಆಗ್ತಾನೆ ಇಲ್ಲ. ಓಕೆ, ಎಸ್. ನೆಕ್ಸ್ಟ್, ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ಸೊ ಇಲ್ಲಿ ನೋಡಿ ಮಕ್ಕಳೇ, ಸ್ಲೋಪ್ ಏನಾಗ್ತದೆ ನೋಡಿ. ಟೀಟಾ ಇತ್ತು, ಸೊ ಇಲ್ಲೂ ಕೂಡ ಟೀಟಾನೇ ಇದೆ, ಇಲ್ಲೂ ಕೂಡ ಟೀಟಾನೇ ಇದೆ. ಸ್ಲೋಪ್ ಚೇಂಜ್ ಆಗ್ತಾ ಇಲ್ಲ. ಟೀಟಾ ಲೆಸ್ ದೆನ್ 90 ಡಿಗ್ರಿ ಇದೆ. theta less than 90 degree. So which implies slope equal to slope of VT graph is acceleration, that is equal to positive. Okay na? Slope positive ಇದೆ ಇಲ್ಲಿ. Next, ಅದು ಬಿಟ್ರೆ ಸ್ಲೋಪ್ ಕಾನ್ಸ್ಟೆಂಟ್ ಇದೆಯಾ ವೇರಿ ಆಗ್ತಾ ಇದೆಯಾ? ಸ್ಲೋಪ್ ಇಸ್ ಕಾನ್ಸ್ಟೆಂಟ್. ಸೊ ಅಂದ್ರೆ acceleration is equal to constant. Slope is equal to acceleration is equal to constant. ಓಕೆನಾ? ಸೊ ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಬಾಡಿ ಮೂವಿಂಗ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಥವಾ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಮೋಷನ್ ಅಂತ ಕರೆಯೋದು ಇದನ್ನು. ಓಕೆ, ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಮೋಷನ್. ಓಕೆನಾ? ನೋಡಿ ಮಕ್ಕಳೇ, ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಮೋಷನ್ ನಲ್ಲಿ ಇನಿಷಿಯಲ್ ವೆಲಾಸಿಟಿ ಏನಿದೆ ನೋಡಿ, ಬಾಡಿ ಆರಿಜಿನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಆಗ ಇನಿಷಿಯಲ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಏನಾಗಿದೆ? 0. ಓಕೆ, ವಿತ್ ಇನಿಷಿಯಲ್ ವೆಲಾಸಿಟಿ 0. ಇನಿಷಿಯಲ್ ವೆಲಾಸಿಟಿ 0. ಇನ್ ಕೇಸ್ ಏನಾದ್ರೂ ಬಾಡಿಗೆ ಒಂದಷ್ಟು ಇನಿಷಿಯಲ್ ವೆಲಾಸಿಟಿ ಮೊದಲೇ ಇದ್ರೆ ಏನಾಗ್ತದೆ?
ಸೊ ನೆಕ್ಸ್ಟ್ ಗ್ರಾಫ್ ನೋಡುವ. ಟಿ, ಇದು ವಿ. ಸೊ ಬಾಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಮೂವ್ ಆಗ್ಲಿಕ್ಕೆ. ಸೊ ಆಲ್ಮೋಸ್ಟ್ ಮೊದಲೇ ಒಂದಷ್ಟು ಬಾಡಿಗೆ ವೆಲಾಸಿಟಿ ಇರುತ್ತೆ, ಝೀರೋ ವೆಲಾಸಿಟಿ ಅಲ್ಲ. ಈಗ ಝೀರೋ ವೆಲಾಸಿಟಿ ಆದ್ರೆ ಇನಿಷಿಯಲಿ ಸೊ ಆರಿಜಿನ್ ಇಂದ ಸ್ಟಾರ್ಟ್ ಆಗ್ಬೇಕು ಬಾಡಿ. ಸೊ ಇವಾಗ ಬಾಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರಿಂದ ಮೊದಲೇ ಒಂದಷ್ಟು ಬಾಡಿಗೆ ವೆಲಾಸಿಟಿ ಇದೆ ಅಂತ ಆಯ್ತು. ಓಕೆನಾ? ಎಸ್. ಸೊ ಇಂಥ ಕೇಸ್ ನಲ್ಲಿ ನೋಡಿ ಮಕ್ಕಳೇ, ಸ್ಲೋಪ್ ಇಲ್ಲೂ ಕೂಡ ಕಾನ್ಸ್ಟೆಂಟ್ ಆಗಿದೆ, ಸ್ಲೋಪ್ ಏನು ಚೇಂಜ್ ಆಗ್ತಾ ಇಲ್ಲ. ಸೊ ಆಕ್ಸಲರೇಷನ್ ಇಸ್ ಪಾಸಿಟಿವ್, ಸ್ಲೋಪ್ ಇಸ್ ಆಲ್ಸೋ ಅ ಕಾನ್ಸ್ಟೆಂಟ್ ಅಂಡ್ ಸ್ಲೋಪ್ ಇಸ್ ಲೆಸ್ ದೆನ್ 90 ಡಿಗ್ರಿ, ಯಾಕಂದ್ರೆ ಪಾಸಿಟಿವ್ ಅದು. ಓಕೆ, ಎಸ್. ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್, uniformly accelerated motion with some initial velocity. ಸೊ ಈ ರೀತಿ ಮಕ್ಕಳೇ ನಾವು ಈ ಮೂರು ಕೇಸಸ್ ಅನ್ನ ಅಂದ್ರೆ ಸ್ಟೇಟ್ ಆಫ್ ಮೋಷನ್ ಅನ್ನ ನಾವು ವಿ ಟಿ ಗ್ರಾಫ್ಸ್ ಅನ್ನ ಬರ್ಕೋತೀವಿ. ಸೊ ಬರೀ ಈ ಮೂರೇ ಅಲ್ಲ, ಇನ್ನೂ ಕೆಲವೊಂದಷ್ಟು ಕೇಸಸ್ ಗಳಿವೆ. ಸೊ ನೆಕ್ಸ್ಟ್ ಕೇಸಿಗೆ ಹೋಗುವ ಅಥವಾ ನೆಕ್ಸ್ಟ್ ಸ್ಟೇಟ್ ಆಫ್ ಮೋಷನ್ ಗೆ ನಾವು ವಿ ಟಿ ಗ್ರಾಫ್ ಅನ್ನ ಬರೆಯುವ ಈಗ. ಸೊ ದಟ್ ಈಸ್ ಯೂನಿಫಾರ್ಮ್ಲಿ ಡೀಸಲರೇಟೆಡ್ ಮೋಷನ್ ಗೆ ನಾವು ಹೇಗೆ ಈ ವಿ ಟಿ ಗ್ರಾಫ್ ಅನ್ನ ಬರೆಯುವುದು. ಸೊ ಇನ್ನೊಂದು ಹೇಳಿದೆ ಮತ್ತೆ ಮಕ್ಕಳೇ, ಈ ಪರ್ಟಿಕ್ಯುಲರ್ ಗ್ರಾಫ್ ಏನಿದೆ, ಈ ಗ್ರಾಫ್ ಅನ್ನ ನಾವು NCERT ಬುಕ್ ನಲ್ಲಿ ನೋಡಬಹುದು. ಸೊ ಯೂಶಲಿ 3 ಕೈನಮ್ಯಾಟಿಕ್ ಈಕ್ವೇಷನ್ಸ್ ಅನ್ನು ಡಿರೈವ್ ಮಾಡ್ತಿರಲ್ಲ, ಆಗ ಇದೇ ತರದ ಗ್ರಾಫ್ ಅನ್ನ ಈ ತರ ಯೂಸ್ ಮಾಡ್ತಾರೆ ಅವರು. ಹಿಂಗ್ ಮಾಡಿ ಏನೋ ಡಿರೈವ್ ಮಾಡ್ತೀವಿ ಅಲ್ಲಿ ಅಲ್ವಾ. ಸೊ ಕ್ಯಾಲ್ಕುಲಸ್ ಮೆಥಡ್ಗಿಂತ ಈ ಮೆಥಡ್ಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಯಾವ್ದ್ರಲ್ಲಿ, NCERT ಬುಕ್ ನಲ್ಲಿ. ಇಸ್ಂಟ್ ಇಟ್? ಎಸ್. ನಾವು ಕಾಂಪಿಟೇಟಿವ್ ನಲ್ಲಿ ಕ್ಯಾಲ್ಕುಲಸ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಎಸ್. ನೆಕ್ಸ್ಟ್ ಟಿ, ಇದು ವಿ, ಈ ತರ ಬರ್ತಾ ಇದೆ ಗ್ರಾಫ್. ನೋಡಿ ಮಕ್ಕಳೇ, ಇಲ್ಲಿ theta is less than 90, sorry, greater than 90. theta greater than 90 ಡಿಗ್ರಿ ಇದೆ ಅಂತಂದ್ರೆ ಸೊ ಸ್ಲೋಪ್ ನೆಗೆಟಿವ್ ಆಗಬೇಕು. ಸ್ಲೋಪ್ ಈಕ್ವಲ್ ಟು ಆಕ್ಸಲರೇಷನ್ ಈಸ್ ಈಕ್ವಲ್ ಟು ನೆಗೆಟಿವ್. ಸ್ಲೋಪ್ ನೆಗೆಟಿವ್ ಅಂದ್ರೆ ಆಕ್ಸಲರೇಷನ್ ನೆಗೆಟಿವ್. ಸ್ಲೋಪ್ ಕಾನ್ಸ್ಟೆಂಟ್ ಇದೆಯಾ, ವೇರಿ ಆಗ್ತಾ ಇದೆಯಾ ನೋಡಿ. ಸ್ಲೋಪ್ ಕಾನ್ಸ್ಟೆಂಟ್ ಇದೆ, ಸ್ಲೋಪ್ ವೇರಿ ಆಗ್ತಾ ಇಲ್ಲ. ಓಕೆ, ಸ್ಲೋಪ್ ಈಕ್ವಲ್ ಟು ಎ ಈಕ್ವಲ್ ಟು ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಯೂನಿಫಾರ್ಮ್ ಆಕ್ಸಲರೇಷನ್. ಓಕೆ, ಸೊ ಬಟ್ ಇಲ್ಲಿ ನೆಗೆಟಿವ್ ಸೈನ್ ಇರೋದ್ರಿಂದ ಆಕ್ಸಲರೇಷನ್ ಆಗಲ್ಲ, ಇದು ರಿಟಾರ್ಡೇಷನ್ ಅಥವಾ ಡೀಸಲರೇಷನ್ ಆಗ್ತದೆ. ಯೂನಿಫಾರ್ಮ್ಲಿ ಡೀಸಲರೇಟೆಡ್ ಮೋಷನ್, ಯೂನಿಫಾರ್ಮ್ಲಿ ಡೀಸಲರೇಟೆಡ್ ಮೋಷನ್. ಓಕೆನಾ? ಎಸ್. ಸೊ ನೆಕ್ಸ್ಟ್ ಬನ್ನಿ ಮಕ್ಕಳೇ, ನಾವು ನಾನ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸೊ ಅದಕ್ಕೆ ನಾವು ವಿ ಟಿ ಗ್ರಾಫ್ ಅನ್ನ ಬರ್ಕೊಳ್ಳುವ. ಸೊ ಇದೇ ವಿ ಟಿ ಗ್ರಾಫ್ ನಲ್ಲಿ ಬರೀ ನಾವು ಸ್ಟ್ರೇಟ್ ಲೈನ್ಸ್ ಗಳನ್ನೇ ನೋಡಿದೀವಿ, ಒಂದು ಕರ್ವ್ಡ್ ಲೈನ್ ಅನ್ನು ನೋಡಬೇಕು, ಕಾನ್ಕೇವ್ ಅಪ್ವರ್ಡ್ಸ್ ಅಲ್ವಾ. ಈ ಕರ್ವ್ಡ್ ಲೈನ್ ನಲ್ಲಿ ನಮಗೆ ಗೊತ್ತಿರಂಗೆ ಸ್ಲೋಪ್ ಏನಾಗ್ತಾ ಇದೆ, ಕಾನ್ಸ್ಟೆಂಟ್ ಇಲ್ಲ. ಇಲ್ಲಿ ಎಷ್ಟು ಸ್ಲೋಪ್ ಇರ್ತದೋ ಅಷ್ಟು ಇಲ್ಲಿ ಇರೋದಿಲ್ಲ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಸ್ಲೋಪ್ ಇಸ್ ಇನ್ಕ್ರೀಸಿಂಗ್. ಥೀಟಾ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ಸ್ಲೋಪ್ ಇನ್ಕ್ರೀಸ್ ಆಗ್ತಾ ಇದೆ. ಸ್ಲೋಪ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ? ವೆಲಾಸಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಆಗಿಲ್ಲ, ಆಕ್ಸಲರೇಷನ್ ಚೇಂಜ್ ಆಗ್ತಾ ಇದೆ. ಓಕೆನಾ? ಸೊ ಆಕ್ಸಲರೇಷನ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್. ಓಕೆ, ಸೊ ಆಕ್ಸಲರೇಷನ್ ಈಸ್ ಚೇಂಜಿಂಗ್. ಸೊ ಈಗ ಥೀಟಾ ವ್ಯಾಲ್ಯೂ ನೋಡಿ ಮಕ್ಕಳೇ, ಸೊ ಆಲ್ಮೋಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಪಾಸಿಟಿವ್ ವ್ಯಾಲ್ಯೂನೇ ಕೊಡ್ತದೆ, ಇಲ್ಲೊಂದು ಪಾಸಿಟಿವ್ ವ್ಯಾಲ್ಯೂ ಕೊಡ್ತದೆ. ನೆಕ್ಸ್ಟ್ ಇಲ್ಲೂ ಕೂಡ ಪಾಸಿಟಿವ್ ವ್ಯಾಲ್ಯೂ, ಇಲ್ಲೂ ಕೂಡ ಪಾಸಿಟಿವ್ ವ್ಯಾಲ್ಯೂ, ಆಲ್ಮೋಸ್ಟ್ ಪಾಸಿಟಿವ್ ವ್ಯಾಲ್ಯೂ ಅನ್ನೇ ಕೊಡ್ತಾ ಹೋಗ್ತದೆ. ಓಕೆ, ಸೊ ನಾನ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಅಂತ ಕರೆಯೋದು ಇದನ್ನು. ನಾನ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ motion, okay, is changing, that's why. Next, graph ಈ ತರ ಬರ್ತದೆ, ಕಾನ್ಕೇವ್ ಡೌನ್ವರ್ಡ್ಸ್ ಹಿಂಗ್ ಬರ್ತದೆ ಗ್ರಾಫ್. ಓಕೆನಾ? ಇದು ಕಾನ್ಕೇವ್ ಅಪ್ವರ್ಡ್ಸ್ ಆಯ್ತು, ಇದು ಕಾನ್ಕೇವ್ ಡೌನ್ವರ್ಡ್ಸ್. ಇಲ್ಲಿ ನೋಡಿ ಮಕ್ಕಳೇ, ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಸ್ಲೋಪ್ ಏನಾಗ್ತದೆ ನೋಡಿ, ಇಲ್ಲಿ ಥೀಟಾ ಇದೆ ಸ್ಲೋಪ್. ನೆಕ್ಸ್ಟ್ ಈ ಪಾಯಿಂಟ್ಗೆ ಸ್ಲೋಪ್ ಅನ್ನ ಬರೀತೀನಿ. ಸ್ಲೋಪ್ ಏನಾಗ್ತಾ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸ್ಲೋಪ್ ಇಸ್ ಡಿಕ್ರೀಸಿಂಗ್.
ಸ್ಲೋಪ್ ಡಿಕ್ರೀಸ್ ಆಗಿ ಈ ಪಾಯಿಂಟಿಗೆ ಬಂದ ತಕ್ಷಣ ಸ್ಲೋಪ್ 0 ಆಗ್ತದೆ, ಮತ್ತೆ ಈ ಪಾಯಿಂಟಿಗೆ ಬಂದೆ ಸ್ಲೋಪ್ ನೆಗೆಟಿವ್ ವ್ಯಾಲ್ಯೂಸ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಹೌದಲ್ವಾ? ಸೊ ಆಗ ಸ್ಲೋಪ್ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇದ್ದಂತ ಸ್ಲೋಪ್ ಸ್ಟಾರ್ಟಿಂಗ್ ನಲ್ಲಿ ಹೋಗ್ತಾ ಹೋಗ್ತಾ ಏನಾಗ್ತಾ ಹೋಗ್ತದೆ, ಅದು ಆ ಪಾಸಿಟಿವ್ ವ್ಯಾಲ್ಯೂ ಕಡಿಮೆ ಆಗ್ತದೆ. ನೆಕ್ಸ್ಟ್ ಆ ಸ್ಲೋಪ್ ನೆಗೆಟಿವ್ ವ್ಯಾಲ್ಯೂ 0 ಆಗಿ ನೆಗೆಟಿವ್ ವ್ಯಾಲ್ಯೂ ಅನ್ನ ತಗೊಳ್ತದೆ. ಸೊ ಆದ್ರಿಂದ ಸೊ ಇಲ್ಲಿ ಫಸ್ಟ್ ಸ್ಲೋಪ್ ಏನಾಗ್ತಾ ಇದೆ, ಜಾಸ್ತಿ ಏನೋ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇಲ್ಲಿಂದ ಕಡಿಮೆ ಆಗ್ತಾ ಹೋಗ್ತದೆ, 0 ಆಯ್ತು, ಮತ್ತೆ ನೆಗೆಟಿವ್ ವ್ಯಾಲ್ಯೂ ತಗೊಳ್ತದೆ. ಸ್ಲೋಪ್ ಇಸ್ ಡಿಕ್ರೀಸಿಂಗ್. ಸ್ಲೋಪ್ ಇಸ್ ಡಿಕ್ರೀಸಿಂಗ್. ಸ್ಲೋಪ್ ಡಿಕ್ರೀಸ್ ಆಗ್ತದೆ ಅಂತ ಹೇಳಿದ್ರೆ ಏನು, ಆಕ್ಸಲರೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಗ್ರಾಫ್ ಏನಾಗಬೇಕು? ಸೊ ಆಕ್ಸಲರೇಷನ್ ಈಸ್ ಡಿಕ್ರೀಸಿಂಗ್. ಕ್ಲಿಯರ್ ಆಯ್ತಾ? ಎಸ್. ಸೊ ಇಲ್ಲಿ ವೆಲಾಸಿಟಿ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ವೆಲಾಸಿಟಿ ಕಡಿಮೆ ಆಗ್ತದೆ. ಸ್ಲೋಪ್ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್. ಸೊ ಆಕ್ಸಲರೇಷನ್ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ಡಿಕ್ರೀಸಿಂಗ್. ಸೊ ಚೇಂಜ್ ಆಗ್ತದೆ ಆಕ್ಸಲರೇಷನ್, ಚೇಂಜಿಂಗ್. ಈ ಕೇಸ್ ನಲ್ಲಿ ಆಕ್ಸಲರೇಷನ್ ಏನಾಗ್ತಾ ಹೋಯ್ತು, ಇನ್ಕ್ರೀಸ್ ಆಯ್ತಾ ಹೋಯ್ತು, ಹೌದಲ್ವಾ? ಈ ಕೇಸ್ ನಲ್ಲಿ ಆಕ್ಸಲರೇಷನ್ ಏನಾಯ್ತು, ಡಿಕ್ರೀಸ್ ಆಯ್ತಾ ಹೋಯ್ತು. ಸೊ ಈ ರೀತಿ ಮಕ್ಕಳೇ, ಸೊ ನಾವು ಈ ವಿ ಟಿ ಗ್ರಾಫ್ ಅಲ್ಲಿ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮತ್ತೆ ನಾನ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ಸ್ ಅನ್ನ ಬರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ವಿ ಟಿ ಗ್ರಾಫ್ ಅನ್ನ ಡ್ರಾ ಮಾಡಿ. ಎಸ್, ನಾನ್ ಯೂನಿಫಾರ್ಮ್ಲಿ ಡಿಸಲರೇಟೆಡ್ ಮೋಷನ್. ಓಕೆ, ಎಸ್. ಸೊ ಇದಾಗಿತ್ತು ಮಕ್ಕಳೇ, ಇದಿಷ್ಟು ವಿ ಟಿ ಗ್ರಾಫ್ ಬಗ್ಗೆ. ಸೊ ನೆಕ್ಸ್ಟ್ ಬರುವಂತ ಗ್ರಾಫ್ ಎ ಟಿ ಗ್ರಾಫ್. ಸೊ ಈ ವಿ ಟಿ ಗ್ರಾಫ್ ನಲ್ಲಿ ಎಲ್ಲಾ ಗ್ರಾಫ್ ಏನ್ ಬರ್ದಿದ್ದೀನಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಸ್ಟೇಟ್ ಆಫ್ ಮೋಷನ್ ಗೆ ಗ್ರಾಫ್ ಅನ್ನ ಏನ್ ಬರ್ದಿದ್ದೀನಿ, ಎಲ್ಲಾ ಗ್ರಾಫ್ ಸ್ಲೋಪ್ ಆಕ್ಸಲರೇಷನ್ ಕೊಡ್ತದೆ, ಎಲ್ಲಾ ಗ್ರಾಫ್ ಏರಿಯಾ ಅಂಡರ್ ದ ಗ್ರಾಫ್ ಏನೋ ಇನ್ಫಾರ್ಮೇಶನ್ ಕೊಡ್ತದೆ, ಡೆಫಿನೆಟ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತದೆ. ಓಕೆನಾ? ಸೊ ನೆಕ್ಸ್ಟ್ ನಾವು ಎ ಟಿ ಗ್ರಾಫಿಗೆ ಬರ್ತೀವಿ. ಓಕೆ, ಲಾಸ್ಟ್ ಗ್ರಾಫ್ ಎ ಟಿ ಗ್ರಾಫ್. ಎ ಟಿ ಗ್ರಾಫ್ ನಲ್ಲಿ ಬರೀ ಒಂದೇ ಸ್ಟೇಟ್ ಆಫ್ ಮೋಷನ್ ಸಾಕು ಮಕ್ಕಳೇ ನಮಗೆ, ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್. ಓಕೆ, ಸೊ ಈಗ ಎ ಟಿ ಗ್ರಾಫ್. ಈ ತರದೊಂದು ಗ್ರಾಫ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಆಕ್ಸಲರೇಷನ್ ಟೈಮ್. ಸೊ ನೆಕ್ಸ್ಟ್ ಸೇಮ್ ಅದೇ ತರ ಒಂದು ಪಾಯಿಂಟ್ ಅನ್ನ ತಗೊಂಡು ಅದಕ್ಕೊಂದು ಸ್ಲೋಪ್ ಅನ್ನ ಬರೀತೀನಿ ಹೀಗೆ. ಸೊ ನೆಕ್ಸ್ಟ್ ಇದನ್ನ ಮೈಕ್ರೋಸ್ಕೋಪಿಕ್ ವೇವ್ ನಲ್ಲಿ ನೋಡಿದ್ರೆ ಸೊ ನಮಗೆ ಈ ತರ ಸಿಗುತ್ತೆ. ಸೊ ಇಲ್ಲಿ ಆಂಗಲ್ ಥೀಟಾ, ದಿಸ್ ಇಸ್ ಆಂಗಲ್ ಥೀಟಾ. ಸೊ ದಿಸ್ ಇಸ್ ಡಿ ಎ, ದಿಸ್ ಇಸ್ ಡಿ ಟಿ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಡಿ ಎ ಬೈ ಡಿ ಟಿ. ಇಟ್ ಇಸ್ ದ ಸ್ಲೋಪ್, ಹೌದಲ್ವಾ? ಸೊ ಇವಾಗ ಡಿ ಎ ಬೈ ಡಿ ಟಿ ಅಂತ ಹೇಳಿದ್ರೆ ಯಾವ ಇನ್ಫಾರ್ಮೇಶನ್, ಇದನ್ನ ಜರ್ಕ್ ಅಂತ ಕರಿತೀವಿ ಮಕ್ಕಳು. ಸೊ ಸ್ಲೋಪ್ ಆಫ್ ದ ಎ ಟಿ ಗ್ರಾಫ್ ಯಾವ ಇನ್ಫಾರ್ಮೇಶನ್ ಕೊಡ್ತಾ ಇದೆ, ಜರ್ಕ್ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ರೇಟ್ ಆಫ್ ಚೇಂಜ್ ಆಫ್ ಆಕ್ಸಲರೇಷನ್ ಇಸ್ ಕಾಲ್ಡ್ ಆಸ್ ಅ ಜರ್ಕ್. ಓಕೆನಾ? ಎಸ್. ನೆಕ್ಸ್ಟ್ ಜರ್ಕ್ ಟರ್ಮ್ ಅನ್ನ ನಾವು ಪಿ ಯು ಲೆವೆಲ್ ನಲ್ಲಿ ತುಂಬಾ ಏನು ಯೂಸ್ ಮಾಡೋದಿಲ್ಲ ಮಕ್ಕಳೇ. ಸೊ ಕೆಲವೊಂದ್ ಸರಿ ಯೂಸ್ ಮಾಡ್ತೀವಿ ಅಷ್ಟೇ, ತುಂಬಾ ಯೂಸ್ ಮಾಡೋದಿಲ್ಲ. ಸೊ ಆಲ್ಮೋಸ್ಟ್ ನಾವು ಯೂನಿಫಾರ್ಮ್ ಆಕ್ಸಲರೇಷನ್ ಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಸೊ ಆಕ್ಸಲರೇಷನ್ ಚೇಂಜಿಂಗ್ ವಿತ್ ಟೈಮ್ ಅನ್ನ ಜರ್ಕ್ ಅಂತ ಕರಿತೀವಿ ಏನು. ಸೊ ಆ ಜರ್ಕ್ ಅನ್ನೋ ಕಾನ್ಸೆಪ್ಟ್ ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಬಟ್ ಆಫ್ಟರ್ ಸೆಕೆಂಡ್ ಪಿ ಯು ನೀವು ಅದನ್ನ ಡಿಸ್ಕಸ್ ಮಾಡ್ತೀರಾ ಕಾನ್ಸೆಪ್ಟ್ಸ್ ಗಳನ್ನ. ಓಕೆ, ಸೊ ಪಿ ಯು ಅಂತ ಹೇಳಿದ್ರೆ ಸೊ ದಟ್ ಕಾನ್ಸೆಪ್ಟ್ ಇಸ್ ಬಿಯಾಂಡ್ ದ ಸ್ಕೋಪ್ ಆಫ್ ದ ಸಿಲೆಬಸ್. ಕ್ಲಿಯರ್? ಸೊ ದಟ್ಸ್ ವೈ ಸೊ ಜರ್ಕ್ ನಾವು ಜಾಸ್ತಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ರೈಟ್. ಸೊ ನಮಗೆ ಇವಾಗ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಇಲ್ಲಿ ಏರಿಯಾ ಅಂಡರ್ ಎ ಟಿ ಗ್ರಾಫ್. ಎ ಟಿ ಗ್ರಾಫ್ ಅಂಡರ್ ಏರಿಯಾ ಏನಿರ್ತದೆ, ಸೊ T1 ಇಂದ T2 ಗೆ ಪಾರ್ಟಿಕಲ್ ಟ್ರಾವೆಲ್ ಮಾಡ್ತಿದೆ ಅಂತ ಹೇಳಿದ್ರೆ ಸೊ ಏರಿಯಾ ಯಾವ ಇನ್ಫಾರ್ಮೇಶನ್, ಎ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಟಿ ಫಾರ್ಮುಲಾವನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಡಿ ವಿ ಇಸ್ ಈಕ್ವಲ್ ಟು ಎ ಇಂಟು ಡಿ ಟಿ. ಎರಡು ಕಡೆ ಇಂಟಗ್ರೇಟ್ ಮಾಡಿ ಇವಾಗ ಎ ಡಿ ಟಿ. ಟೈಮ್ T1 ಇಂದ T2 ಗೆ ಇಂಟಿಗ್ರೇಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ T1 ಟೈಮ್ ಇದ್ದಾಗ ವೆಲಾಸಿಟಿ V1 ಇತ್ತು, T2 ಟೈಮ್ ಇದ್ದಾಗ ವೆಲಾಸಿಟಿ V2 ಆಯ್ತು. V2 ಮೈನಸ್ V1 ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ T1 ಟು T2 A dt. ಸೊ ಅಬ್ಸರ್ವ್ ಮಾಡಿ ಮಕ್ಕಳೇ, ಇಲ್ಲಿ ಏರಿಯಾ ಅಂಡರ್ ದ ಎ ಟಿ ಗ್ರಾಫ್ ಯಾವ ಇನ್ಫಾರ್ಮೇಶನ್ ಕೊಡ್ತಾ ಇದೆ, ಚೇಂಜ್ ಇನ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಏನ್ ಚೇಂಜ್ ಆಗ್ತಿದೆ ಅದರ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದೆ. ಓಕೆನಾ? ಸೊ ಆದ್ರಿಂದ ಎ ಟಿ ಗ್ರಾಫ್ ಅಂತ ಬಂದಾಗ ಏರಿಯಾ ಅಂಡರ್ ಎ ಟಿ ಗ್ರಾಫ್ ನಮಗೆ ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಚೇಂಜ್ ಇನ್, ಇಲ್ಲಿ ಬರೀತೀನಿ, ಚೇಂಜ್ ಇನ್ ಇನ್ಸ್ಟಂಟೇನಿಯಸ್
velocity is equal to area under AT graph. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಸೊ ಸ್ಲೋಪ್ ಆಫ್ ದ AT graph is jerk and area under the AT graph is what? Definitely a change in instantaneous velocity. ಓಕೆನಾ? ಸೊ ಒಂದೇ ಒಂದು ಕೇಸ್ ಬರುತ್ತೆ ಮಕ್ಕಳೇ, ಆ ಒಂದು ಕೇಸಿಗೆ ಸೊ ನಾವು AT ಗ್ರಾಫ್ ಅನ್ನ ಡ್ರಾ ಮಾಡುವಾಗ ಸೊ ಈಗ ಒಂದು ಸ್ಟ್ರೇಟ್ ಲೈನ್ ಪಾಸ್ ಆಗ್ತದೆ. ಸೊ ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ಟೈಮ್ ಆಕ್ಸಿಸ್. ಇದು ಪ್ಯಾರಲಲ್ ಆಗಿದೆ ಅಂತ ಹೇಳಿದ್ರೆ ಸೊ ಇಲ್ಲಿ ಸ್ಲೋಪ್ ಏನಾಗ್ತದೆ? 0 ಆಗ್ತದೆ. ಸ್ಲೋಪ್ 0 ಅಂತ ಹೇಳಿದ್ರೆ ಅದರ ಮೀನಿಂಗ್ ಏನು? ಜರ್ಕ್ ಇಸ್ 0. ಜರ್ಕ್ 0 ಅಂತ ಹೇಳಿದ್ರೆ dA by dt is 0. dA by dt is 0 ಅಂತ ಹೇಳಿದ್ರೆ A is equal to constant. So a body moving with constant acceleration ಅಥವಾ uniformly accelerated motion. Accelerated motion. ಓಕೆ, ಈ ರೀತಿ ಮಕ್ಕಳೇ ನಾವು ಡಿಫ್ರೆಂಟ್ ಕೇಸಸ್ ಅನ್ನ ಅನಲೈಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಕ್ಕಳೇ ಈ ಪರ್ಟಿಕ್ಯುಲರ್ XT ಗ್ರಾಫ್, VT ಗ್ರಾಫ್, AT ಗ್ರಾಫ್ ಏನಿದೆ, ಈ ಇಂಟರ್ ಕನ್ವರ್ಷನ್ ಆಫ್ ಗ್ರಾಫ್ ಅಂತ ಹೇಳಿದ್ರೆ ಇವಾಗ ಏನು ಈ XT ಗ್ರಾಫ್ ಕೊಟ್ಟಿದ್ರೆ ಅದನ್ನ VT ಗ್ರಾಫ್ ಹೇಗೆ ಕನ್ವರ್ಟ್ ಮಾಡೋದು, VT ಗ್ರಾಫ್ ಕೊಟ್ಟಿದ್ರೆ XT ಗೆ ಹೇಗೆ ಕನ್ವರ್ಟ್ ಮಾಡೋದು. ಸೊ ಈ ರೀತಿ ನಾವು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತೀವಿ. ಮತ್ತೆ ಒಂದು ಸ್ಲೋಪ್ ಅನ್ನು ಗ್ರಾಫ್ ಸ್ಲೋಪ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ವಿತ್ ವ್ಯಾಲ್ಯೂಸ್ ಅನ್ನು ಕೊಟ್ಟಾಗ ಗ್ರಾಫ್ ಫಾರ್ ಎಕ್ಸಾಂಪಲ್ 2, 3 ಅಂತ ಏನಾದ್ರು ವ್ಯಾಲ್ಯೂಸ್ ಅನ್ನು ಕೊಟ್ರೆ ಸೊ ಆ ವ್ಯಾಲ್ಯೂಸ್ ಅನ್ನು ಯುಟಿಲೈಸ್ ಮಾಡಿಕೊಂಡು ಒಂದು ಗ್ರಾಫ್ ಸ್ಲೋಪ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು. ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ತಾ ಹೋಗ್ತೀವಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ. ಸೊ ಆದ್ರಿಂದ ಈ ಪರ್ಟಿಕ್ಯುಲರ್ ಗ್ರಾಫ್ ಏನೆಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ, ಏರಿಯಾ ಅಂಡರ್ ದ ಕರ್ವ್, ಸ್ಲೋಪ್ ಆಫ್ ದ ಕರ್ವ್ ಏನ್ ಇನ್ಫಾರ್ಮೇಶನ್ ಕೊಡುತ್ತೆ ಅದನ್ನ ಚೆನ್ನಾಗಿ ಯೋಚನೆ ಇಟ್ಕೊಂಡಿರಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸೊ ಇದರ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವ ಅಂತ ಹೇಳ್ತಾ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್, ಓದ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.